ಜ್ಞಾನ ಕೊಟ್ಟವಳು ಒಂದು ತಾಯಿ. ಪುಟ್ಟ ಹುಡುಗ 5 ವರ್ಷ ಶಂಕರ. ತಂದೆ ಸ್ನಾನಕ್ಕೆ ಹೋದ್ರು, ಸ್ನಾನ ಮಾಡಿ ಬಂದರು, ನೀರು ತಗೊಂಡು ಬಂದರು. ಮನೆ ಒಂದು ದೇವಸ್ಥಾನ, ಪೂಜೆ ಮಾಡಿದ ಜಾಗ ಇದೆ. ಉದ್ದ ನಮಸ್ಕಾರ ಹಾಕಿದ್ರು, ಹೇಳಲಿಲ್ಲ, ಹೋಗ್ಬಿಟ್ಟು. ಹುಡುಗನಿಗೆ ಏನು ಗಾಬರಿ ಆಗಿರ್ಬೇಕಲ್ಲ. ಮೊದಲನೇ ಸಾವು ನೋಡಿದ್ದು, ಅಮ್ಮ ಅಳ್ತಾ ಇದ್ದಾಳೆ, ಜೊತೆಗಿದ್ದವರು ಅಳ್ತಾ ಇದ್ದಾರೆ. ಅಮ್ಮನ ಕೇಳಿದ ಶಂಕರ, ಅಮ್ಮ ಅಪ್ಪ ಯಾಕೆ ಹೇಳ್ತಾ ಇಲ್ಲ? ಅಪ್ಪ ಸತ್ತೋದು. ಸತ್ತೋದ್ರು ಅಂದ್ರೆ ಏನು? ಹೆಂಗೆ ಹೇಳಕ್ಕೆ? ಇನ್ನು ಬರಲ್ಲ ಅವ್ರನ್ನ, ಮುಗಿತು, ಅವ್ರ ಇಷ್ಟು ಬರಲ್ಲ ಇನ್ಮೇಲೆ. ಅವ್ರಿಗೆ ಯಾಕೆ ಹಿಂಗಾಯ್ತು? ಅವ್ರಿಗೆ ಅಷ್ಟೇ ಇಲ್ಲ ಪುಟ್ಟ, ನನಗೂ ಹಂಗೆ ಆಗತ್ತೆ ನಾಳೆ. ಶಂಕರ, ನನಗೂ ಆಗತ್ತಾ? ಒಂದಿನೂ ಆಗತ್ತೆ ಒಂದು ದಿವಸ. ಟಕ್ಕಂತ ಹುಡುಗ ಪ್ರಶ್ನೆ ಕೇಳಿದ, ಸಾಯೋದು ನಿಜ ಆದ್ರೆ ಬಂದು ಯಾಕೆ ನಾವು? ಎಂತ ಚೆನ್ನಾಗಿದೆ ನೋಡ್ರಿ. ನಾವು ಯಾವುದೋ ಕೆಲ್ಸಕ್ಕೆ ಬಂದಿದ್ದೀವಿ, ನಾವು ಮಾಡೋ ಕೆಲಸ ಮಾಡ್ಬೇಕು. ಸಾಯೋದು ಗ್ಯಾರಂಟಿ ಅಂದ್ರೆ ಬಂದು ಯಾಕೆ? ಮತ್ತೆ ಇನ್ನೊಂದು ಯಾವಾಗ ಸಾಯ್ತೀವಿ ಅಂತ ಗೊತ್ತಿಲ್ಲ. ಇದು ನಾವು ಬಹುಶಃ ಶಂಕರಾಚಾರ್ಯ ಕಥೆ ಕೇಳಿದ್ದೀವಿ ನಾವು. ಅವ್ರು ನದಿ ಸ್ನಾನಕ್ಕೆ ಹೋದ್ರು, ಅಮ್ಮನ ಜೊತೆಗೆ. ಅಮ್ಮ ಬಟ್ಟೆ ಒಗಿತಾ ಇದ್ಲು. ಶಂಕರ ಈಸ್ಕೊಂಡು ಹೋದಾಗ ಮೊಸಳೆ ಕಾಲು ಹಿಡ್ಕೊಂಡ್ಬಿಡ್ತು. ಮೊಸಳೆ ಹೇಳ್ತಂತೆ, ನೋಡು ನೀ ಸನ್ಯಾಸ. ಶಂಕರ ಆಗಿತ್ತು. ಅಮ್ಮ, ಈ ಮೊಸಳೆ ಕಾಲು ಹಿಡ್ಕೊಂಡ್ಬಿಟ್ಟಿದೆ, ನಂದು, ನಾನು ತಿಂತಾ ಇದೆ. ಅದು ಹೇಳ್ತಾ ಇದೆ ನನಗೆ, ನೀನು ಸನ್ಯಾಸ ತಗೊಂಡ್ರೆ ಬಿಟ್ಬಿಡ್ತೀನಿ, ಸನ್ಯಾಸ ತಗೊಳ್ದು ಬಿಡ್ತೀನಿ ಅಂತ ಹೇಳುತ್ತೆ. ದಯವಿಟ್ಟು ಸನ್ಯಾಸಕ್ಕೆ ಅಪ್ಪಣೆ ಕೊಡು ಅಂತ ಹೇಳಿದ್ರು. ದಯವಿಟ್ಟು ಸ್ನೇಹಿತರೆ, ಮಕ್ಕಳೆಲ್ಲ ಅರ್ಥ ಮಾಡ್ಕೋಬೇಕು, ಈ ಕಥೆಗಳೆಲ್ಲ ಸಾಂಕೇತಿಕವಾಗಿರ್ತವೆ. ಮೊಸಳೆಗಳಿಗೆ ಅವತ್ತು ಮಾತಾಡೋಕೆ ಬರ್ತಿರ್ಲಿಲ್ಲ, ಇವತ್ತು ಮಾತಾಡೋಕೆ ಬರಲ್ಲ. ಸಂಸ್ಕೃತದಲ್ಲಿ ಮಕರ ಅಂದ್ರೆ ಸಾವು, ಮಕರ ಅರ್ಥ ಸಾವು. ಅಂತ ಜ್ಞಾನಿ ಹುಡುಗ ಇತ್ತೀಚೆಗೆ ನೋಡಿದ್ದಾನೆ ಅಪ್ಪ ಸತ್ತದನ್ನ. ಅಮ್ಮನ ಕೇಳ್ತಾನೆ, ಅಮ್ಮ ಹುಟ್ಟಿದ ತಕ್ಷಣ ನನ್ನ ಕಾಲು ಹಿಡ್ಕೊಂಡ್ಬಿಟ್ಟಿದೆ ಸಾವು, ಅದು ಯಾವಾಗ ನುಂಗುತ್ತೆ ಗೊತ್ತಿಲ್ಲ ನನ್ನ. ಎಷ್ಟು ಅದ್ಭುತ ನೋಡ್ರಿ. ಹುಟ್ಟಿದಾಗಲೇ ಕಾಲು ಹಿಡ್ಕೊಂಡ್ಬಿಟ್ಟಿದೆ ಸಾವು, ಯಾವಾಗ ತಗೋತಿದ್ದೆ ನನಗೆ ಗೊತ್ತಿಲ್ಲ, ಯಾವಾಗ ಹೋಗ್ತೀನಿ ಅಂತ ಗೊತ್ತಿಲ್ಲ. ಆ ಹೋಗೋದ್ರೊಳಗೆ ಸ್ವಲ್ಪ ಜ್ಞಾನ ಪಡ್ಕೊಳ್ಬೇಕಮ್ಮ, ನಾನು ಈ ಸಂಸಾರ ಸಿಕ್ಕಾಳಲ್ಲಿ ನನ್ನ ಸನ್ಯಾಸ ಪರ್ಮಿಷನ್ ಕೊಡುವಂತ. ಆ ತಾಯಿ ನೋಡಿದ್ಲು. ಈ ಶಂಕರ ಸುಮ್ಮನೆ ಬಿಡೋನಲ್ಲ, ಒಂದ್ಸಲ ಮನಸ್ಸಿಗೆ ಬಂದ್ರೆ ಬಿಡೋನಲ್ಲ. ಬದುಕಲಿ ಹುಡುಗ, ಏನ್ ಮಾಡ್ತಾನೆ ಮಾಡ್ಕೊಳ್ಳಿ ಅಂತ ಅಮ್ಮ ಪರ್ಮಿಷನ್ ಕೊಟ್ರು. ದಯವಿಟ್ಟು ಗಮನಿಸ್ಬೇಕಿದು, ಪ್ರಪಂಚದಲ್ಲಿ ಎಲ್ಲೂ ಆಗಿಲ್ಲ. ಆ ತಾಯಿ ಹೇಳ್ತಾಳೆ ಮಗನಿಗೆ, ಮಗನಿಗೆ ಇರೋನೊಬ್ಬಗಪ್ಪ ನೀನು, ನಾನು ಹೋದ್ರೆ ಯಾರಪ್ಪ ದಿಕ್ಕ ನನಗೆ? ಅದ ಏನ್ ಚಿಂತೆ ಮಾಡ್ಬೇಡಮ್ಮ, ನೀ ಚೆನ್ನಾಗಿರ್ತೀಯ. ಅಲ್ಲಪ್ಪ, ನಾನು ವಯಸ್ಸಾಗಿ ಸಾಯೋ ಕಾಲ ಬಂದಾಗ ನನಗೆ ಯಾರು ಇರ್ತಾರೆ ನನ್ನ ಜೊತೆಗೆ? ನನ್ನ ಕರ್ಮ ಯಾರು ಮಾಡ್ತಾರೆ? ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಸನ್ಯಾಸಿಗಳು ಸನ್ಯಾಸ ತಗೊಂಡ್ರಂದ್ರೆ ಪೂರ್ವಾಶ್ರಮಕ್ಕೆ ಏನೂ ಸಂಬಂಧ ಇಲ್ಲ. ಕಳೆದೋಯ್ತದ ಅಧ್ಯಾಯ ಮುಗೀತು. ಅಲ್ಲೊಂದು ಬಂದು ಹೇಳ್ತೀರಿ ಚೆನ್ನಾಗಿದೆ ಅಂತ. ಸನ್ಯಾಸದ ಕಲ್ಪನೆ ಎಷ್ಟು ಚೆನ್ನಾಗಿದೆ ಗೊತ್ತಾ? ಸನ್ಯಾಸ ತಗೊಂಡ್ಮೇಲೆ ಕೂಡ ಅಪ್ಪ ಬಂದ್ರೆ ನಮಸ್ಕಾರ ಮಾಡೋಂಗಿಲ್ಲ, ಆದ್ರೆ ಅಮ್ಮನಿಗೆ ನಮಸ್ಕಾರ ಮಾಡಬೇಕು. ನಮ್ಮ ಸಂಸ್ಕಾರ ಹೆಂಗಿದೆ ನೋಡಿ. ಸನ್ಯಾಸಿ ಆದವನು ಕೂಡ ತಾಯಿ ಬಂದ್ರೆ ನಮಸ್ಕಾರ ಮಾಡಬೇಕು. ಆಗ ಶಂಕರಾಚಾರ್ಯ ಹೇಳ್ತಾರೆ, ಅಮ್ಮ ನೀ ಚಿಂತೆ ಮಾಡಬೇಡ, ನೀನು ಅಂತ್ಯ ಸಮಯ ಬಂದಾಗ ನಾನು ನೆನೆಸ್ಕೊಂಡ್ಬಿಡು, ನಾನು ಬರ್ತೀನಿ, ನಿನ್ನ ಜೊತೆಗಿರ್ತೀನಿ, ಅಷ್ಟೇ ಅಲ್ಲಿ ಅಂತ್ಯ ಸಂಸ್ಕಾರ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ಜನ ವಿರುದ್ಧ ಆಗ್ತಾರೆ, ಸನ್ಯಾಸಿಗಳು ಹಚ್ಕೋಬಾರ್ದು ಹಾಗೆಲ್ಲ. ಯಾರಾದ ತಾಯಿ ಸಂಸ್ಕಾರ ಮಾಡ್ತಾರ? ಇದುವರೆಗೂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸನ್ಯಾಸಿ ತನ್ನ ತಾಯಿ ಅಂತ್ಯ ಸಂಸ್ಕಾರ ಮಾಡಿದ್ದು ಆದಿಶಂಕರಾಚಾರ್ಯ. ದೊಡ್ಡ ಸ್ಥಾಪನೆ ಮಾಡಿದ್ರು. ತಾಯಿಗಿಂತ ದೊಡ್ಡ ವಸ್ತು ಇನ್ನಿಲ್ಲ. ದಯವಿಟ್ಟು ಮಕ್ಕಳು ತಿಳ್ಕೊಬೇಕಿಲ್ಲ, ಸಾಕಷ್ಟು ಜನ ಮಕ್ಕಳಿದ್ದೀರಿ, ತಾಯಿಗಿಂತ ದೊಡ್ಡ ದೇವರು ಇರೋಕೆ ಸಾಧ್ಯ ಇಲ್ಲ. ನೀವು ದೇವರನ್ನು ನೋಡಿಲ್ಲ, ನೋಡ್ಬೇಕಾಗಿಲ್ಲ, ತಾಯಿಯನ್ನು ಕಂಡಿದ್ರೆ ಸಾಕು. ನನ್ನ ಪಟ್ಟಿಗೆ ದೇವರು ಕೂಡ ತಾಯಿ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ನಂಬಿಕೆ ಇಲ್ಲ ನನಗೆ. ಆ ಶಕ್ತಿ ತಾಯಿಗಿದೆ. ನಮ್ಮ ಜಾನಪದದಲ್ಲಿ ಮಾತು ಹೇಳ್ತಾರೆ, ಮಗು ಹುಟ್ಟಿದಾಗ ಮುಷ್ಟಿ ಮುಚ್ಕೊಂಡು ಹುಟ್ಟಿರ್ತಂತೆ. ತಾಯಿ 1,00,000 ಕೆಲಸ ಮಾಡ್ತಾಳೆ, ಆಗ ತಾನೆ ಹುಟ್ಟಿದಂಥ ಮಗು ಏನೂ ಬರಲ್ಲ. ಅದನ್ನ ಒಂದು ವ್ಯಕ್ತಿ ಮಾಡ್ಬೇಕಾದ್ರೆ ಅದು ಎಷ್ಟು ಕೆಲಸ ಮಾಡ್ತಾಳೆ ಅಮ್ಮ ಬೆಳೆಸ್ಬೇಕಾದ್ರೆ ಅದನ್ನ. ಆ ಮೊದಲನೇ ಕೆಲಸ ಏನ್ ಮಾಡ್ತಾಳೆ ಅಂದ್ರೆ, ಮುಷ್ಟಿ ಬಿಚ್ಚಿ ಒಂಚೂರು ಮಣ್ಣು ಇರುತ್ತಂತೆ, ತನ್ನ ಸೆರಗಿನಿಂದ ಮಣ್ಣು ಒರೆಸ್ತಾಳಂತೆ. ಜಾನಪದ ಕವಿ ಹೇಳ್ತಾನೆ, ಆಕೆ ಮಣ್ಣು ಒರೆಸಿದ್ಲಲ್ಲ ಮೊದಲನೇ ಕೆಲಸ, ಅದ್ರ ಋಣ ಎಷ್ಟು ದೊಡ್ಡದಿದೆ ನಮ್ಮ ಮೇಲೆ ಅಂದ್ರೆ, ನಾವು ದೊಡ್ಡವರಾದ್ಮೇಲೆ ನಮ್ಮ ಮೈ ಮೇಲಿನ ಚರ್ಮ ತೆಗೆದು ತಾಯಿಗೆ ಚಪ್ಪಲಿ ಮಾಡಿದ್ರು ಕೂಡ ಮಣ್ಣು ಒರೆಸಿದ ಋಣ ತೀರಲ್ಲಂತೆ, ಉಳಿದದ್ ಬಿಟ್ಬಿಡಿ. ಇದು ನಮ್ಮ ಭಾರತೀಯ ಪರಂಪರೆ ಸಂಸಾರದಲ್ಲಿ ಹಾಕಿದ್ದು ಮದುವೆ ವ್ಯವಸ್ಥೆ ಅಂತ. ಅದು ಕಾಡು ಜನ ಇದ್ದ ಅಂತ ಹೇಳಿದ್ನಲ್ಲ, ಹಾಗೋಯ್ತ ಮನುಷ್ಯ.
ಅಂತ ಅನ್ನಿಸ್ತವನಿಗೆ. ನನಗೆ ಬೇಕಾದವರೊಬ್ಬರು ಬೇಕಲ್ಲ, ನನ್ನವ್ರು ಅನ್ನೋರು ಬೇಕಲ್ಲ ಒಬ್ರು ಅಂತ ಒಂದು ಪರಿವಾರ ಮಾಡ್ಕೊಂಡ, ಗಂಡ ಹೆಂಡತಿ ಮಕ್ಕಳು, ನನಗೊಂದು ಮನೆ ಇರಬೇಕು ಅಂತ ಶುರು ಆಯಿತು. ಅಲ್ಲಿಂದ ಕುಟುಂಬ ವ್ಯವಸ್ಥೆ ಶುರು ಆಯಿತು. ಈ ಸಂಸಾರ ಅಂತ ಶುರು ಆದದ್ದು. ಸಂಸಾರ ಅಂದ್ರೆ ಬರೀ ಕುಟುಂಬ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೂ ಸಂಸಾರ ಅಂತಾರೆ. ಅಧ್ಯಾತ್ಮದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ಸಂಸಾರದಲ್ಲಿ ಹೇಗಿರ್ಬೇಕು ಅಂದ್ರೆ ನಾವೇ ಅಲ್ಲಿ ಹೋದಂಗೆ ಇರ್ಬೇಕಂತೆ. ನಾವೇ ಹೋಗ್ತೀವಲ್ಲ, ಬೋಟಲ್ಲಿ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ತೀವಿ? ನೀರಲ್ಲೇ ಹೋಗುತ್ತೆ ಬೋಟು, ಆದ್ರೆ ನೀರು ಒಳಗೆ ಬಂದಿರಬಾರ್ದು. ಚೆನ್ನಾಗಿದೆ ನೋಡಿ, ನೀರ್ ಮೇಲೆ ತೇಲ್ಕೊಂಡು ಹೋಗ್ಬೇಕು, ನೀರ್ ಒಳಗೆ ಬರಬಾರ್ದು. ನೀರನ್ನು ದಾಟೋ ಅಂತ ವಾಹನ ನೀರ್ ಒಳಗೆ ಬಂದ್ರೆ ಮುಳುಗೋಗುತ್ತೆ. ಅತಿಯಾಗಿ ಅಂಟ್ಕೋಬಾರ್ದು, ಬಟ್ ನೀರಲ್ಲಿ ಇರಬೇಕು. ಈ ಪ್ರಪಂಚ ಸಂಸಾರ ಅಂತ ಹೇಳ್ತಾರೆ. ಈ ಕಟ್ಕೊಂಡ ಸಂಸಾರ ಕಟ್ಕೊಂಡ, ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಮಾಡ್ಕೊಂಡ, ಆ ಪ್ರೀತಿ ಅಂತಃಕರಣ ಬರೋಕ್ ಶುರು ಆಯ್ತು, ಬಂದ ಶುರು ಆಯ್ತು. ಆಗ ಮನುಷ್ಯ ಮೊದಲನೇ ಕಾಡನಂಗೆ ಇರೋಕ್ ಸಾಧ್ಯ ಇಲ್ಲ. ಸರಿಯಾಗಿರ್ರಿ, ಮಂದಿ ನೋಡ್ತಾರೆ ನಿಮ್ಮನ್ನ, ಸಮಾಜದಲ್ಲಿ ಹೇಗಿರ್ಬೇಕು ಅಂತ ವ್ಯವಸ್ಥೆ ಶುರು ಆಯ್ತು. ಹುಚ್ಚುಚ್ಚಾರ ಮಾಡೋಕ್ಕಾಗಲ್ಲ, ಒಂದು ಬಟ್ಟೆ ಹಾಕೋಬೇಕು, ಮರ್ಯಾದೆ ಮುಚ್ಕೋಬೇಕು, ಆ ನಂತರ ಮಾತು ಸರಿಯಾಗಿ ಆಡ್ಬೇಕು, ದೊಡ್ಡ ಮಾತಾಡಬಾರ್ದು. ನಮ್ಮಲ್ಲಿ ಕೆಲವು ಹೇಳ್ತಾರೆ, ಜೋರಾಗಿ ಹೇಳ್ತಾರೆ ಅಭಿಮಾನದಿಂದ, ನಮ್ದೇನ್ರಿ ಏಕ್ ಮಾರ್ ದೋ ಟುಕಡ, ಒಂದು ಪಟಾರ ಅಂದ್ಬಿಟ್ರೆ ಮುಗಿದೈತು, ಒಂದು ಹೊಡೆತಕ್ಕೆ ಮುಗಿಸ್ಬಿಡ್ತೀವಲ್ಲ, ಏನು ದೊಡ್ಡ ಸಾಧನೆ ಅಲ್ಲ ಅದು. ಇಷ್ಟು ವರ್ಷ ಆದಮೇಲೆ ನನ್ನ ಮನಸ್ಸನ್ನು ಪರಿಷ್ಕಾರ ಮಾಡಿಕೊಂಡಾಗ, ಪುಟ ಸಂಸ್ಕಾರ ಅಂತ ಹೇಳಿದ್ನೆಲ್ಲ, ಮೇಲಿಂದ ಮೇಲೆ ಸಂಸ್ಕಾರ ಮಾಡಿಕೊಂಡಾಗ, ಇದು ಮಾತಾಡೋ ರೀತಿ ಅಲ್ಲ, ಹೀಗೆ ಮಾತಾಡಬೇಕು, ಹೀಗೆ ಮಾತಾಡಬಾರ್ದು, ಹೀಗೆ ಮಾತಾಡಬೇಕು, ಹೀಗೆ ನಡ್ಕೋಬೇಕು, ಮತ್ತೊಬ್ರಿಗೆ ಗೌರವ ಹೀಗೆ ಕೊಡಬೇಕು, ನಾನು ಗೌರವ ಕೊಟ್ಟರೆ ನನಗೂ ಗೌರವ ಬರುತ್ತೆ. ಈ ಥರ ಚಿಂತನೆಗಳೆಲ್ಲ ಶುರು ಆತಲ್ಲ, ಇವು ನಿಯಮಗಳು ಬಂತು. ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತ ನಿಯಮಗಳು ಬರೋಕ್ಕೆ ಶುರು ಆಯಿತು. ಅದು ಸಂಸ್ಕಾರ ಶುರು ಆಯಿತು. ಸಂಸ್ಕಾರ ಅಂದ್ರೆ ಏನು? ಹೇಗೆ ಬದುಕಬೇಕು ಅಂತ ಸಮಾಜ ತೀರ್ಮಾನ ಮಾಡುತ್ತೆ. ಅದಕ್ಕೋಸ್ಕರ ನಮ್ಮ ಸಂಯಮದಿಂದ ನನ್ನ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ನಾನು ಬಹಳ ಚಂದ ಇದು. ನಾನು ಬೇಕಾದಂಗೆ ಬದುಕೋಕ್ಕಾಗಲ್ಲ. ಸಮಾಜದಕ್ಕೆ ಹೇಗಿರ್ಬೇಕು ಹಾಗೆ ಹೊಂದ್ಕೋಬೇಕಾಗತ್ತೆ. ನನ್ನ ಅಪೇಕ್ಷೆಗಳನ್ನು ಹತ್ತಿಕ್ಕೋಬೇಕಾಗತ್ತೆ. ನಾನು ನನ್ನ ಮಾತುಗಳಲ್ಲಿ ಒಳ್ಳೆ ಸದುದ್ದೇಶ ಇರಬೇಕು, ನಯ ಇರಬೇಕು, ವಿನಯ ಇರಬೇಕು. ಇವೆಲ್ಲವೂ ಸಂಸ್ಕಾರ ಬರೋದು. ಇದು ಎಲ್ಲಿಂದ ಬರೋದು? ಇದು ಬಹಳ ಚಂದಾಗಿದೆ. ಇದು ಸಂಸ್ಕಾರ ಸಿಗಬೇಕಾದದ್ದು ಹೇಳ್ದಲ್ಲ, ಮನೆಯ ಮೊದಲ ಪಾಠಶಾಲೆ. ಅದು ಹೇಳಿದ ಹಾಗೆ ಮನೆಯ ಮಠವೆಂದು ತಿಳಿ. ಇದು ಮನೆ. ಕಲಿಸೋರು ಯಾರು? ಅಮ್ಮ ಕಲಿಸ್ತಾಳೆ, ಅಪ್ಪ ಕಲಿಸ್ತಾರೆ, ಮನೆಯಲ್ಲಿ ಹಿರಿಯರು ಕಲಿಸ್ತಾರೆ, ಮುಂದೆ ಶಾಲೆ, ಕಾಲೇಜು, ಯೂನಿವರ್ಸಿಟಿ, ಸಮಾಜ ಎಲ್ಲರೂ ಕಲಿಸ್ತಾ ಹೋಗ್ತಾರೆ. ಕಲ್ಕೊಂಡು ಆಗ ತಾನೇ ಹುಟ್ಟಿದ ಮಗು ಅಸಹಾಯವು ಅಳುವಂಥ ಮಗು ಹುಳು ಇದ್ದಂಗೆ, ಅಳೋದು ಬಿಟ್ರೆ ಇನ್ನೇನು ಬರಲ್ಲ ಅದಕ್ಕೆ. ಅಂಥ ಮಗು 30 ವರ್ಷ ಆಗೋ ಸುಸಂಸ್ಕೃತ ವ್ಯಕ್ತಿ ಅಂತಾಗುತ್ತೆ. ಸುಸಂಸ್ಕೃತ ವ್ಯಕ್ತಿ ಆಗಬೇಕಾದ್ರೆ ಯಾವ್ಯಾವ ಸಂಸ್ಕಾರಗಳು ಅವನ ಮೇಲೆ ಆಯಿತು. ಸಂಸ್ಕಾರ ಅಂದ್ರೇನು? ಪ್ರಯೋಗಗಳ ಮೇಲೆ, ಅನುಭವಗಳು. ಯಾವ್ಯಾವ ಅನುಭವದಿಂದ ಪುಟ್ಟ ಮಗು ಸುಸಂಸ್ಕೃತ ವ್ಯಕ್ತಿ ಆಯಿತೋ ಆ ಅನುಭವಗಳಿಗೆ ಹೆಸರು ಸಂಸ್ಕಾರ ಅಂತ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ 16 ಸಂಸ್ಕಾರಗಳು ಅಂತಿದ್ದಾರೆ. 16 ಸಂಸ್ಕಾರಗಳು. ಗರ್ಭಾಧಾನ ಸಂಸ್ಕಾರದಿಂದ ಹಿಡಿದು ಅಂತ್ಯೇಷ್ಟಿವರೆಗೂ 16 ಸಂಸ್ಕಾರಗಳನ್ನು ಮಾಡಿದ್ದಾರೆ. ಆ ಸಂಸ್ಕಾರಗಳು ಬೇಕಾದಿಷ್ಟು ನಂದು. ಈಗ ಟ್ರಾಫಿಕ್ ರೂಲ್ಸ್ ಇದೆ, ತಾವು ಬೆಂಗಳೂರು ನೋಡಿದ್ದೀರಿ. ಅಕಸ್ಮಾತ್ ಆಗಿ ಒಂದು ಸರ್ಕಲ್ನಲ್ಲಿ ಲೈಟ್ ಹೋಗ್ಬಿಟ್ರೆ, ಸಿಗ್ನಲ್ ಎಲ್ಲ ಹೋಗ್ಬಿಟ್ರೆ ಏನು ಕನ್ಫ್ಯೂಷನ್, ಎಲ್ಲರೂ ನುಗ್ಗುತ್ತಾರೆ. ಯಾರು ಮುಂದೆ ಹಿಂದೆ ಹೋಗಲ್ಲ. ನಾವೆಲ್ಲ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತ ಹೋಗೋರು. ಎಲ್ಲರೂ ಹಿಂದೆ ಹೋಗೋದೇ ಇಲ್ಲ. ಯಾರು ಹಾಕೊಂಡು ಒದ್ದಾಡ್ತಾರೆ ಅಲ್ವಾ? ಅಂದ್ರೆ ಒಂದು ನಿಯಮ ಬೇಕು ನನಗೆ, ಇವ್ರು ಹೋಗ್ಬೇಕು, ಇವ್ರು ಹೋಗ್ಬೇಕು ಅಂತ. ಹೋಗದೆ ಹೋದ್ರೆ ದಂಡ ಹಾಕ್ತಾರೆ. ಹಾಗೆ ನಿಯಮಗಳು ಬರೋಕ್ ಶುರು ಆಯ್ತು. ಈ ಮನೆಗಳು ಕಲಿಸ್ತೀವಲ್ಲ, ದಯವಿಟ್ಟು ಗಮನಿಸ್ಬೇಕಾದಿದ್ದನ್ನ. ಎಲ್ಲಿ ತಂದೆ ತಾಯಿಯಂದರು ಜವಾಬ್ದಾರಿಯಿಂದ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಿದ್ರೋ ಅವರೆಲ್ಲರೂ ಮಕ್ಕಳು ದೊಡ್ಡವರಾಗಿದ್ದಾರೆ. ಪುತಲಿಬಾಯಿ ಗಾಂಧಿ ಕಲಿಸಿದ ಹಾಗೆ. ಪುಟ್ಟ ಹುಡುಗ ಗಾಂಧಿ, ನಿಮ್ಗೆ ಗೊತ್ತಿರಬೇಕು, ಗಾಂಧಿ ಪ್ರಸಿದ್ಧ ಆದದ್ದು ಉಪವಾಸದಿಂದ. 3 ದಿವಸ ಉಪವಾಸ, 10 ದಿವಸ ಉಪವಾಸ, 21 ದಿವಸ ಉಪವಾಸ ಮಾಡೋದು. ಈ ಉಪವಾಸ ಬಂದದ್ದು ಅಮ್ಮನಿಂದ. ಅಮ್ಮ ದಿನ ಉಪವಾಸ ಮಾಡೋರು. ಯಾವುದೋ ವೃತ್ತ ಮಾಡೋದು, ಉಪವಾಸ ಮಾಡೋದು. ನೋಡ್ದ ಹುಡುಗ, ಅಮ್ಮನ ಕೇಳಿದ, ಅಮ್ಮ ಉಪವಾಸ ಯಾಕೆ ಮಾಡ್ತೀಯ ನೀನು? ಆಕೆ ಹೇಳಿದ, ನೋಡಪ್ಪ, ನಮ್ಮ ಮನಸ್ಸು ದಂಡಿಸ್ಬೇಕು, ದೇಹವನ್ನು ದಂಡಿಸ್ಬೇಕು, ಮನಸ್ಸು ಹಿತವಾಗಿರ್ಬೇಕು. ದೇವ್ರ ಕಡೆ ಮುಖ ಮಾಡಬೇಕಾದ್ರೆ ಆರಾಮಾಗಿ ಊಟ ನಿದ್ದೆ ಬರುತ್ತೆ, ದೇವ್ರ ಕಡೆ ಚಿಂತೆ ಬರಲ್ಲ. ಅದಕ್ಕೆ ಉಪವಾಸ ಇರಬೇಕು ಅಂತ ಹೇಳಕ್ ಶುರು ಮಾಡಿದ್ದು. ಆ ಹುಡುಗನ ತಲೆ ಮೇಲೆ ಎಷ್ಟು ಕುತ್ಕೊಂಡ್ಬಿಡ್ತು ಅಂದ್ರೆ, ಏನಾದರೂ ಮಾಡ್ಬೇಕಾದ್ರೆ ಉಪವಾಸ ಮಾಡಬೇಕು. ಕೊನೆವರೆಗೂ ಉಳ್ಕೊಳ್ತದು, ಕೊನೆ ದಿವಸವರೆಗೂ ಉಳ್ಕೊಳ್ತದು. ಆಕೆ ಹೇಳ್ತಿದ್ದು, ಸತ್ಯ ಹೇಳ್ಬೇಕು ಮಗು, ಸುಳ್ಳು ಹೇಳಬಾರ್ದು ಅಂದ್ಲು. ತಲೆಯಲ್ಲಿ ಕೂತ್ಕೊಂತು. ಅಮ್ಮ ಹೇಳಿದ ಮಾತೆಲ್ಲ ಎಷ್ಟು ಗಟ್ಟಿಯಾಗಿ ಕೂತ್ಕೊಂತು ಅಂದ್ರೆ, ನಿಮ್ಗೆ ಗೊತ್ತಿರಬೇಕು, ಅವ್ರ ಜೀವನ ಚರಿತ್ರೆ ಓದಿದ್ರೆ ಗೊತ್ತಾಗತ್ತೆ. ಇಂಗ್ಲೆಂಡಿಗೆ ಹೊರಟರು ಕಲಿಯೋದಕ್ಕೆ, ಬ್ಯಾರಿಸ್ಟರ್ ಆಗ್ತೀನಿ ಅಂತ ಹೊರಟಾಗ ಅಮ್ಮ ವಚನ ತಗೋತಾಳೆ, ಮಾತು ಕೊಡೋ ಮಗ ನನಗೆ. ಸಮುದ್ರ ಅವ್ರಿಗೆ ಈಸಿ ಇರಲಿಲ್ಲ. ಈಗೇನು ಇಂಗ್ಲೆಂಡ್ ಬೇಕಾದಂಗೆ ಹೋಗಿ ಬರ್ತಾರೆ. ಅವಾಗ ಹೋಗೋದು ತುಂಬ ಕಷ್ಟ ಇತ್ತು.
ನನಗೆ ಮಾತು ಕೊಡು. ಏನು? ಅಲ್ಲಿ ನೀನು ಸೆರೆ ಕುಡಿಯಲ್ಲ ಅಂತ ಮಾತು ಕೊಡು. ಅಲ್ಲಿ ಹೆಣ್ಮಕ್ಳ ಸಂಪರ್ಕ ಮಾಡಲ್ಲ ಅಂತ ಮಾತು ಕೊಡು. ಮಾತು ಕೊಡ್ತಾರೆ. ಅವ್ರು ಎಷ್ಟು ಪ್ರಾಮಾಣಿಕವಾಗಿ ಬರೆದಿದ್ದಾರೆ. ದಯವಿಟ್ಟು ಎಲ್ಲ ಮಕ್ಕಳು ಓದ್ಬೇಕಾದ್ರೆ, ಗಾಂಧಿ ಜೀವನ ಚರಿತ್ರೆ ಓದಬೇಕಾದ್ರೆ, ಓದಿದೆ ಹೋದರೆ ನಿಮ್ಮ ಜೀವನ ಪೂರ್ಣ ಆಗಲ್ಲ. ಮಕ್ಕಳಿಗೆ ಮಾದರಿ ಅದು. ನಮ್ಮ ಜೀವನ ಚರಿತ್ರೆ ಹೇಗೆ ಬರೀಬಹುದು ಅಂತ ಏನನ್ನು ಮುಚ್ಚಿಡ್ಲಾರ್ದೆ. ನಾವು ಬಹಳಷ್ಟು ಜನ ನಮ್ಮ ಜೀವನ ಚರಿತ್ರೆ ಬರೆದವರು ಜೀವನದ ಕೊನೆಗೆ ಹತ್ತಿಗೆ ಬಂದು ನಾವು ಏನೇನು ಮಾಡಬೇಕಾಗಿತ್ತು ಅಂತ ಬರಿತೀವಿ ಹೊರತಾಗಿ ಏನು ಮಾಡಿದ್ವಿ ಅಂತ ಹೇಳಲ್ಲ. ಸಾಧನೆಗಳನ್ನು ಎತ್ತಿ ಎತ್ತಿ ತೋರಿಸ್ತೀವಿ, ನಮ್ಮ ವೈಫಲ್ಯಗಳನ್ನು ಕಾರ್ಪೆಟ್ ಕೆಳಗಡೆ ಹಾಕಿ ಮುಚ್ಚಿಡ್ತೀವಿ. ಆದರೆ ಗಾಂಧಿ ಮಾತ್ರ ತನ್ನ ಯಾವ ದೋಷಗಳನ್ನು ಮುಚ್ಚಿಕೊಳ್ಳಿಲ್ಲ. ಅವ್ರು ಹೇಳ್ತಾರೆ, ಲಂಡನ್ಗೆ ಹೋದಾಗ ಒಂದ್ಸಲ ಯಾರ್ದೋ ಒಬ್ಬರು ಪರಿವಾರ ಪರಿಚಯ ಆಗಿ ಅವ್ರ ಜೊತೆ ಆಟ ಆಡೋಕೆ ಹೋಗ್ತಿದ್ರು. ಅಲ್ಲಿ ಒಬ್ಬ ಹೆಂಗಸು ತುಂಬ ಸಲಿಗೆ ತಗೋತಾ ಇದ್ರು. ಆಕೆ ತುಂಬ ಸಲಿಗೆ ತಗೊಂಡಾಗ ಒಂದ್ಸಲ ಗಾಬರಿ ಆಗಿಬಿಡ್ತಿದ್ರು. ಇವರಿಗೆ ಅಮ್ಮಗೆ ಮಾತು ಕೊಟ್ಟಿದ್ದೀನಿ ನಾನು ಅಂತ ಆಟ ಬಿಟ್ಟು ಸರ್ರಂತ ಮನೆಗೆ ಬಂದು ಬೆವತು ಸ್ನಾನ ಮಾಡಿದ. ಅಮ್ಮ ತಪ್ಪು ಹೋಗ್ತಿದ್ದಮ್ಮ, ನೀನು ವಚನ ತಪ್ಪಿಸ್ಬಾರ್ದು. ದಯವಿಟ್ಟು ಗಮನಿಸಿ, ಬಾಲ್ಯದಲ್ಲಿ ತಾಯಿ ಕೊಟ್ಟಂಥ ಮಾತು ಹೇಗೆ ಅವನು ಕಂಟ್ರೋಲ್ ಮಾಡಿ ಇಟ್ಕೊಳ್ತೀವಿ ವ್ಯಕ್ತಿನ ಅಂತ. ನಾವು ಏನಾದರೂ ಹಾಕಲಿಲ್ಲ. ಈಗ ನಿಮಗೆಲ್ಲ ಅಭ್ಯಾಸ ಆಗಿದೆ ಮಕ್ಕಳೇ. ನಾವು ದೇವಸ್ಥಾನ ಕಟ್ಟ ತಕ್ಷಣ ನಮಸ್ಕಾರ ಮಾಡ್ತೀವಿ ಅಲ್ವಾ? ದೊಡ್ಡವ್ರ ಕಂಡ್ರೆ ನಮಸ್ಕಾರ ಮಾಡಬೇಕು ಅಂತ ಹೇಳಿದ್ದಾರೆ ಮನೆಯಲ್ಲಿ. ಈಗ ನೀವು ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಯಾವುದೋ ಊರಲ್ಲಿ ಯಾವುದೋ ರಸ್ತೆಯಲ್ಲಿ ಹೋಗ್ತಾ ಇದ್ದೀರಿ. ಆ ರೋಡ್ ಪಕ್ಕ ದೇವಸ್ಥಾನ ಕಂಡ್ರೆ ಏನು ಮಾಡ್ತೀರಿ? ಗೊತ್ತಿಲ್ಲದ ಹಾಗೆ ನಮಸ್ಕಾರ ಮಾಡ್ತೀವಿ. ನೀವು ಕಾರ್ ಡ್ರೈವಿಂಗ್ ಮಾಡ್ತಿದ್ರೆ ಸಹಿತ ಕಣ್ಮುಚ್ಚಿ ನಮಸ್ಕಾರ ಮಾಡಿ ಹೋಗ್ತೀವಿ. ಅದು ಯಾವ ದೇವಸ್ಥಾನ ಗೊತ್ತಿಲ್ಲ ನಿಮಗೆ. ಅಂದರೆ ಎಷ್ಟರ ಮಟ್ಟಿಗೆ ಇನ್ವಾಲಂಟರಿ ಆಗಿಬಿಟ್ಟಿದೆ ಅದು. ಬೀಜ ಹಾಕಿದ್ದೀರಿಯಲ್ಲ, ಮೊದಲು ದೇವಸ್ಥಾನಕ್ಕೆ ನಮಸ್ಕಾರ ಮಾಡಬೇಕು, ದೇವರಿಗೆ ನಮಸ್ಕಾರ ಮಾಡಬೇಕು, ಹಿರಿಯರಿಗೆ ಗೌರವ ಕೊಡಬೇಕು ಅಂತ ಹೇಳಿದ ತಕ್ಷಣ ಅದು ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿ ಕೂತ್ಕೊಂಡ್ಬಿಟ್ಟಿದೆ ಅಂದರೆ ನೀವು ದೊಡ್ಡವರಾದ್ಮೇಲೆ ಬಿಡಲ್ಲ ನಿಮ್ಮನ್ನು. ಅದು ಮುಖ್ಯ. ಅದು ಆಗಬೇಕಾದದ್ದು ಮನೆಯಲ್ಲಿ. ಶಿವಾಜಿ ಬಗ್ಗೆ, ಜೀಜಾಬಾಯಿ ಬಗ್ಗೆ ತುಂಬ ಹೇಳಿದರು. ಶಿವಾಜಿಯ ಅತ್ಯಂತ ಶೂರ ನಾಯಕರಾಗಬೇಕಾದ್ರೆ ತಾಯಿ ಜೀಜಾಬಾಯಿ ಭಾಳ ಮುಖ್ಯ ಕಾರಣ ಆಯಿತು. ಒಂದ್ಸಲ ಕಲ್ಕತ್ತಾದಲ್ಲಿ ಒಂದು ಟಾಂಗಾದಲ್ಲಿ ಹೋಗ್ತಾ ಇದ್ದಾರೆ, ಕುದುರೆ ಗಾಡಿಯಲ್ಲಿ. ಅಪ್ಪ, ಅಮ್ಮ, ಮಗ 3 ಜನ ಹೋಗ್ತಿದ್ದಾರೆ. ನಡುವೆ ಮಗು ಕೂತಿದೆ, ಅಪ್ಪ ಅಮ್ಮ ಆ ಕಡೆ ಕೂತಿದ್ದಾರೆ. ಈ ಅಪ್ಪಂದಿರೋ ಒಂದು ಖಯಾಲಿ ಇರುತ್ತೆ, ಮಕ್ಕಳು ಕೇಳೋದು, ದೊಡ್ಡವನಾದ್ಮೇಲೆ ಏನಾಗ್ತೀಯಪ್ಪ ಅಂತ ಕೇಳೋದು. ಅಪ್ಪ ಹುಡುಗನ ಕೇಳ್ದ, ಏನಾಗ್ತೀಯಪ್ಪ ದೊಡ್ಡವನಾದ್ಮೇಲೆ ಅಂತ. ಪುಟ್ಟ ಹುಡುಗ ಅದು ಆ ಕಡೆ ನೋಡಿದ. ಇದರಲ್ಲಿ ಅತ್ಯಂತ ಪವರ್ಫುಲ್ ಯಾರು ಜಟ್ಕಾದಲ್ಲಿ? ಕುದುರೆ ಓಡಿಸೋನು ಅಲ್ವಾ? ಅಪ್ಪ ನಾ ಟಾಂಗಾ ಸಾಬಿ ಆಗ್ತೀನಿ ಅಂದ, ಜಟ್ಕಾ ಸಾಬಿ ಆಗ್ತೀನಿ ಅಂದ. ಅಪ್ಪನ ಸಿಟ್ಟು ಬಂತು. ನಂಗೆ ವಕೀಲ ಆಗ್ತಾನೆ ಅಂತ ಅನ್ಕೊಂಡ್ರೆ ಜಟ್ಕಾ ಸಾಬಿ ಆಗ್ತಾನೆ ಅಂತೀವ. ಅಮ್ಮನಿಗೆ ಹೆಂಡತಿಗೆ ಹೇಳಿದ್ರು, ನೋಡು ನಿನ್ನ ಮಗ ಇದೆಲ್ಲರ ಮನೇಲಿ ಇರೋದೆ. ಮಗ ಮಗಳು ಏನಾದರೂ ಒಳ್ಳೆ ಕೆಲಸ ಮಾಡಿದರೆ ನನ್ನ ಮಗ ನನ್ನ ಮಗಳು ಅಂತ ಹೇಳ್ಕೊಳ್ಳು, ಏನು ತಪ್ಪು ಮಾಡಿದ್ರೆ ನಿಮ್ಮ ಮಗ ಅಂತ ಹೇಳೋದು. ಹಂಗೆ ಹೇಳ್ತಾ ಅಪ್ಪ, ನೀನು ನೋಡಿ ನಿನ್ನ ಮಗ ಜಟ್ಕಾ ಸಾಬಿ ಆಗ್ತಾನಂತೆ. ಅಮ್ಮ ಏನೂ ಮಾತಾಡಲ್ಲ. ಮನೆಗೆ ಕರ್ಕೊಂಬರ್ತಾಳೆ. ಮನೇಲಿ ಒಂದು ಪೂಜಾ ಜಾಗ ಇದೆ, ಪೂಜಾ ಮಾಡೋದು. ಅಲ್ಲಿ ಗೋಡೆ ಮೇಲೆ ಒಂದು ಚಿತ್ರಪಟ ಇದೆ. ಚಿತ್ರಪಟ ಯಾವುದು? ಕುರುಕ್ಷೇತ್ರ ದೃಶ್ಯ. ಅರ್ಜುನ ಮೊಣಕಾಲು ಊರಿ ಕೂತಿದ್ದಾನೆ, ಮುಖದಲ್ಲಿ ಎಲ್ಲ ದೀನತೆ ಇದೆ. ಮುಂದೆ ಕೃಷ್ಣ ನಿಂತಿದ್ದಾನೆ, ಅಭಯ ಹಸ್ತ ತೋರಿಸಿ ಗೀತೋಪದೇಶ ಮಾಡ್ತಾನೆ. ನಾವೆಲ್ಲ ಚಿತ್ರ ನೋಡಿದ್ದೀರಿ ಅದನ್ನು, ಗೀತೋಪದೇಶ ಚಿತ್ರ. ಆ ಚಿತ್ರ ಮನೆಯಲ್ಲಿ ಹಾಕಿದ್ದಾರೆ. ಆ ಮಗುನ ಕರ್ಕೊಂಡು ಹೋಗಿ ಅಮ್ಮ ಹೇಳ್ತಾಳೆ, ಮಗು ನೀ ಜಟ್ಕಾ ಸಾಬಿ ಆಗ್ಬೇಕಂದೆಲ್ಲ ಆಗು, ಖಂಡಿತ ಆಗು, ಆದ್ರೆ ಅಲ್ಲಿದ್ದಾನಲ್ಲ ಅಂತ ಜಟ್ಕಾ ಸಾಬಿ ಆಗು ಅಂತ ಕೃಷ್ಣನ್ ತೋರಿಸ್ತಾನೆ ಅಲ್ವಾ? ಎಂತ ಅದ್ಭುತ ರೀ ಅದು. ವಿವೇಕಾನಂದ ಹುಡುಗ ನರೇಂದ್ರ ಮುಂದೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನನ್ನ ತಾಯಿ ನನಗೆ ಎಂತ ಅಸಾಧ್ಯವಾದ ಮಾದರಿಯನ್ನು ಕಣ್ಣು ಮುಂದೆ ಕೊಟ್ಟಲು ಅಂದ್ರೆ ನೀ ಆಗೋದಾದ್ರೆ ಕೃಷ್ಣನಂಗಾಗಯ್ಯ ಅಂದ್ಲು. ಇನ್ಯಾರೋ ಚಾರ್ಟರ್ಡ್ ಅಕೌಂಟೆಂಟ್ ಆಗು, ಡಾಕ್ಟರ್ ಆಗು ಅನ್ಲಿಲ್ಲ. ನೀನು ಆಗೋದಾದ್ರೆ ಕೃಷ್ಣನಂಗಾಗುವಂತ ಮಾದರಿ ಅಂತ ಅದು ನೋಡಿ. ಅವ್ರು ಹೇಳ್ತಾರೆ, ನನ್ನ ತಾಯಿ ತಲುಪಲು ಅಸಾಧ್ಯವಾದಂಥ ಮಾದರಿಯನ್ನು ಕಣ್ಣಲ್ಲಿ ಕೊಟ್ಟದ್ರಿಂದ ನನ್ನ ಆದರ್ಶದ ಬೌಂಡ್ರಿನೇ ಇಲ್ಲ, ನನಗೆ ಯಾವುದು ಬೌಂಡ್ರಿ ಇಲ್ಲ. ಇದು ತಾಯಿ ಮಾಡಿದಂಥ ಕೆಲಸ ಬಾಲ್ಯದಲ್ಲಿ. ದಯವಿಟ್ಟು ನೆನ್ಪಿಡ್ಬೇಕು ಇದನ್ನ. ಆ ತಾಯಿ ಹುಡುಗನ ಮನಸ್ಸಲ್ಲಿ ಎಂಥ ಆದರ್ಶ ಹಾಕಿದ್ಲು ಅಂದ್ರೆ ನೀನು ಆದ್ರೆ ಕೃಷ್ಣನಂಗಾಗುವಂತ ಹಾಕ್ಬೇಕು. ಇದು ತಾಯಿ ಮಾಡಿದಂಥ ಕೆಲಸ, ಅದ್ಭುತ ಕೆಲಸ. ಇನ್ನೊಂದು ಬೇರೆ ಚಿತ್ರ ಕೊಡ್ಬೇಕು ನಾನು ನಿಮಗೆ. ಸ್ಪೇನ್ನಲ್ಲಿ ಒಂದು ಮನೆ, ತಂದೆ ಇಲ್ಲ, ತಾಯಿ ಅಲ್ಲೆಲ್ಲ ಮನೆ ಕೆಲಸ ಮಾಡಿ ಜೀವನ ಮಾಡಬೇಕು. ಮಗು ಹುಡುಗ, ಒಂದು 6-7 ವರ್ಷದ ಹುಡುಗ ಬದುಕಬೇಕಲ್ಲ. ಇವನೊಂದು ಕೆಲಸಕ್ಕೆ ಹೋದ, ಒಂದು ಬೇಕರಿಯಲ್ಲಿ ಕೆಲಸ. ಬೇಕರಿ ಇರ್ತಲ್ಲ ಅಂಗಡಿ, ಆ ಬೇಕರಿ ಕೆಲಸ ಇನ್ನೊಂದು ನೆಲ ಒರೆಸೋದು, ಅವ್ರ ತಟ್ಟೆ ತಿಂದಂಥ ತಟ್ಟೆ ತೊಳಿಬೇಕು. ಆ ಗ್ಲಾಸ್ ಇರ್ತಾವಲ್ಲ, ಕಪಾಟ್ ಇರ್ತದೆ, ಕಪಾಟಲ್ಲೆಲ್ಲ ಕೇಕ್ಸು ಬಿಸ್ಕೆಟ್ ಇಟ್ಟು ಅದು ಒರೆಸ್ಬೇಕು, ಕ್ಲೀನಾಗಿ ಒರೆಸ್ಬೇಕು. ಇಷ್ಟು ಕೆಲಸ ಅವನು. ಆ ಹುಡುಗನ ಹೊಟ್ಟೆಯಲ್ಲಿ ಬೆಂಕಿ ಇದೆ, ಹಸಿವು ಆಗ್ಬಿಟ್ಟಿದೆ. ನೀವು ಕಲ್ಪನೆ ಮಾಡ್ಕೊಳ್ಳಿ ಏನಾಗುತ್ತೆ. ಮಗು ಹೊಟ್ಟೆಯಲ್ಲಿ ಬೆಂಕಿ ಹಸಿವೆ ಆಗಿದೆ. ಆ ಕಾಜಿನ ಕಪಾಟುಗಳಲ್ಲಿ ಕೇಕು ಬಿಸ್ಕೆಟು ಎಲ್ಲ ಇದ್ದಾವೆ. ತಿನ್ನೋ ಹಾಗಿಲ್ಲ, ಬರೀ ನೋಡ್ತಾ ಇರಬೇಕು.
ಕಣ್ಣಿಗೆ ನೋಡೋಕೆ ತಿಂದೇ ಹೋಗಿ ತಿಂದು ಕಾಣಿಸೇ ಇದ್ದಾದಾಗ ಉಪವಾಸ ಹಂಗೋ ಇರ್ಬೋದು. ಕಣ್ಣು ಮುಂದೆ ಯಾರಾದ್ರು ಚೆನ್ನಾಗಿ ತಿಂತಾ ಇದ್ರೆ ಭಾಳ ಕಷ್ಟ ಅಲ್ವಾ? ಎಲ್ಲ ಇದೆ ಒಳಗಡೆ ಗ್ಲಾಸ್ ಒಳಗೆ, ತಿನ್ನೋಕ್ಕಾಗಲ್ಲ. 2 ದಿವಸ ತಡ್ಕೊಟ್ಟ ಹುಡುಗ. 3 ದಿವಸ ಏನು ಮಾಡಿದ್ ಗೊತ್ತಾ? ಈ ಹೆಬ್ಬೆರಳು ಉಗುರು ಬಿದ್ದಿತ್ತಲ್ಲ, ಆ ಉಗುರಿಂದ ಸ್ಕ್ರೂ ತೆಗೆದ. ಯಜಮಾನ್ ಇಲ್ಲದೆ ಹೋದಾಗ ಗ್ಲಾಸ್ ಎತ್ತಿದ, 1-2 ಕೇಕ್ ಜೇಬಿಗೆ ಹಾಕ್ಕೊಂಡ. ಮತ್ತು ಹಾಗೆ ಇಟ್ಟು ಮನೆಗೆ ಬಂದ. ಅಮ್ಮ ಕೇಕ್ ತಂದಿದ್ದೀನಿ ನಿನಗೆ ತಗೋ ಅಂದ. ಅಮ್ಮ ಒಂದು ತಿಂದ್ಲು, ಇವನೊಂದು ತಿಂದ. ಮಗ ನಾಳಿಂದ ಇನ್ನೂ 2 ತೊಗೊಂಬಾರೋ, ಒಂದೊಂದು ಯಾಕೆ ತರ್ತೀಯ ಅಂದ್ಲು. ಆಯ್ತು ತರ್ತೀನಿ ಅಂದ. ಮರುದಿವ್ಸ 4 ಕೇಕ್ ತೊಗೊಂಡು ಹೋದ. ಆ ಮಾಲೀಕ ಗೊತ್ತಾಗಲ್ಲ, ಗುಡ್ಡೆ ತೊಗೊಂಡು ಹೋದ. ಅವನಂತ ದಿನ ಎಷ್ಟೊಂದು ಕೇಕ್ ತಿನ್ನೋದು, ಬಿಸ್ಕೆಟ್ ಹಾಕ್ಕೊಂಡ, ಕೇಕ್ ಹಾಕ್ಕೊಂಡ, ಮತ್ತೇನಿತ್ತೆಲ್ಲ ಹಾಕ್ಕೊಂಡು ಹೋದ. ಅಮ್ಮನಿಗೆ ಖುಷಿನೇ ಖುಷಿ, ದಿನ ತೊಗೊಂಬಾರೋ ಅಂದು. ಅವನಂದ ಬರೀ ಕೇಕು ಬಿಸ್ಕೆಟ್ ತಿಂದ್ರೆ ಆಗಲ್ಲ ಜೀವನ. ಆ ಯಜಮಾನ ಕೂತಿರ್ತಾನಲ್ಲ ಕ್ಯಾಶ್ ಬಾಕ್ಸ್ ಮುಂದೆ, ಅದನ್ನು ಡುಪ್ಲಿಕೇಟ್ ಕೀ ಮಾಡ್ಕೊಂಡ. ಯಜಮಾನ ಕೀ ಇಟ್ಟು ಹೋಗಿದ್ದಾನೆ ಒಳಗಡೆ. ಬರೋದು ಒಂದು ಈ ಹಳೆ ಸಾಬೂನು ಇರ್ತದಲ್ಲ, ಸಾಬೂನಲ್ಲಿ ಕೀ ಒತ್ತಿ ಅದು ಗುರುತು ಮಾಡಿಕೊಂಡು ತಾನೇ ಒಂದು ಡುಪ್ಲಿಕೇಟ್ ಕೀ ಮಾಡ್ಕೊಂಡ. ಯಜಮಾನ ಇಲ್ಲದೆ ಹೋದ ದುಡ್ಡು ತೊಗೊಂಬರ್ತಿದ್ದ. ದುಡ್ಡು ತಂದಲ್ಲಿ ಏನಾರು ತೊಗೋಬೋದಲ್ಲ. ಒಂದ್ಸಲ ಸಿಕ್ಕ ಹಾಕ್ಕೊಂಡ. ಪೊಲೀಸರು ಚೆನ್ನಾಗಿ ಹೊಡೆದ್ರು ಅವನ. ಯಜಮಾನ ಹೊಡೆದ, ಹೊರಗೆ ಹಾಕಿದ. ಇವನು ಚಟ ಬಿದ್ದುಬಿಟ್ಟಿದ್ದಲ್ಲ ಕಳ್ಳತನ ಮಾಡೋದು. ನಿಧಾನ ಕಳ್ಳತನ ಜಾಸ್ತಿ ಮಾಡ್ಕೊಂಡ. ಬ್ಯಾಂಕ್ ಕಳ್ಳತನ ಮಾಡೋಕೆ ಶುರು ಮಾಡಿದ, ರಾಬರಿ ಮಾಡೋಕೆ ಶುರು ಮಾಡಿದ. ಅಡ್ಡ ಬಂದಾಗ ಇಬ್ಬರನ್ನು ಕೊಂದು ಹಾಕಿದ, ಕೊಲೆಗಾರ ಆಗ್ಬಿಟ್ಟ. ಆ ಒಂದೇ ದೇಶದಲ್ಲಿ ಹಾಕಿರೋ ಎಲ್ಲ ದೇಶಕ್ಕೆ ಹೋಗಿ ಶುರು ಮಾಡಿದ. ಇಂಟರ್ನ್ಯಾಷನಲ್ ಕ್ರುಕ್ ಅಂತ ಅದ. ಅವನು ಎಲ್ಲಿ ಹಿಡಿತಿರೋ, ಯಾವ ಜಗತ್ತ ಹಿಡಿದು ಹಾಕಿವನಂತ ಆರ್ಡರ್ ಕೊಟ್ಟರು. ಕೊನೆಗೆ ಭಾರತದಲ್ಲಿ ಸಿಕ್ಕಾಕೊಂಡ, ಗೋವಾದಲ್ಲಿ. ಅವನ ಹೆಸರು ಚಾರ್ಲ್ಸ್ ಶೋಭರಾಜ್ ಅಂತ. ಚಾರ್ಲ್ಸ್ ಶೋಭರಾಜ್ ಅಂತ. ಅವನು ನೇಪಾಳ ಜೈಲಲ್ಲಿ ಮೊನ್ನೆ ಬಿಟ್ಟಿದ್ದಾರೆ. ಅವನು ನೇಪಾಳ ಜೈಲಲ್ಲಿದ್ದ, 25 ವರ್ಷ ಜೈಲಲ್ಲಿದ್ದ ನೇಪಾಳದಲ್ಲಿ. ಅವನು ಕರ್ಕೊಂಡೆ ಕೋರ್ಟ್ ಮುಂದೆ ನಿಲ್ಲಿಸಿದಾಗ ಶಿಕ್ಷೆ ಹಾಕ್ಬೇಕು ಇವನಿಗೆ ಅಂತ ಹೇಳಿದ್ರಂತೆ. ಅವನು ಚಾರ್ಲ್ಸ್ ಶೋಭರಾಜ್ ಹೇಳ್ತಾನೆ, ಇನ್ನೊಬ್ರು ಇದ್ದಾರೆ, ಅವ್ರಿಗೂ ಶಿಕ್ಷೆ ಕೊಡಬೇಕಾಗಿದೆ ನೀವು. ನನ್ನ ತಾಯಿಗೆ ನಾನು ಮೊದಲೇ ದಿವಸ 2 ಕೇಕ್ ತೊಗೊಂಡ್ಬಂದಲ್ಲ, ಆಕೆ ಕೆನ್ನೆಗೆ ಹೊಡೆದು ಕಳ್ಳತನ ಮಾಡ್ಕೊಂಬರ್ತೀಯ, ಇಟ್ಟು ಬಾ ಹೋಗ ಸರ್ ವಾಪಸ್ಸು, ನೀ ದುಡಿದು ತೊಗೊಂಬ ಅಂದಿದ್ರೆ ನಾನು ಚಾರ್ಲ್ಸ್ ಶೋಭರಾಜ್ ಆಗ್ತಿರ್ಲಿಲ್ಲ. ಅಂದರೆ ಅವನು ಅಪವಾದನ್ನು ಯಾರ ಮೇಲೆ ಹಾಕ್ತಾನೆ? ಅಪಾದನೆಯನ್ನು ಅಮ್ಮನ ಮೇಲೆ ಹಾಕ್ತಾನೆ. ಅಮ್ಮ ಸರಿಯಾದ ಮಾರ್ಗದರ್ಶನ ಹಾಕಲಿಲ್ಲ ನನಗೆ. ಅವತ್ತು ಕೆನ್ನೆಗೆ ಹೊಡೆದು ಹಿಂಗೆ ಮಾಡಬೇಡ ಅಂದಿದ್ರೆ ನಾನು ಹಂಗೆ ಆಗ್ತಿರ್ಲಿಲ್ಲ ಅಂತ ಹೇಳ್ತಾನೆ. ಅದು ನೆಪ ಇರ್ಬೋದು, ಏನೇ ಇರ್ಬೋದು, ಆದರೆ ಚಾರ್ಲ್ಸ್ ಶೋಭರಾಜ್ ಆದ ಕಾರಣ ಅವನು ಹೇಳ್ತಾನೆ. ನಾನು ಮೊದಲೇ ದಿವಸ ಬೇಡ ಅನ್ಲಿಲ್ಲ, ಯಾರು ಖುಷಿ ಆಯ್ತು ನಾನು ತೊಗೊಂಬಂದೆ ಅಂತ ಹೇಳ್ತಾನೆ. ಇದು ಒಂದು. ಹಿಟ್ಲರ್ ಕೂಡ ಹಾಗೇನೆ. ಅಡಾಲ್ಫ್ ಹಿಟ್ಲರ್ ಮನುಷ್ಯರ ಮಾರಣ ಹೋಮ ಮಾಡಿದಂಥ ದೈತ್ಯ ರಾಕ್ಷಸ ಅವನು. ಯಹೂದಿಗಳನ್ನು ಕೊಂದದ್ದು. ತಾವು ಯಾರಾದರೂ ಜರ್ಮನಿಗೆ ಓದಿದ್ರೆ ಗೊತ್ತಾಗುತ್ತೆ. ನನಗೆ ಇನ್ನೂ ಕನಸಲ್ಲಿ ಕಾಡುತ್ತೆ ಒಂದೊಂದ್ಸಲ. ಆ ಕಾನ್ಸಂಟ್ರೇಷನ್ ಕ್ಯಾಂಪ್ ನೋಡ್ಕೊಂಬಂದಿದ್ದೀನಿ. ಹೋದಾಗ ಗುಡ್ಡೆ ಹಾಕಿದ್ದಾರೆ. ಇದ್ರದ್ದು ಅವ್ರು ಉಳಿದದ್ ಬಿಡಿ, ಒಂದು ರೂಮಲ್ಲಿ ಆ ವಿಷ ಗಾಳಿ ಬಿಟ್ಟು ಕೊಂದ್ರಲ್ಲ ಮಕ್ಕಳನ್ನ, ಮುದುಕರನ್ನ. ಒಬ್ಬೊಬ್ಬರನ್ನ ಗುಂಡು ಹಾಕಿ ಕೊಲ್ಬೇಕಾದ್ರೆ ಗುಂಡು ವೇಸ್ಟ್ ಅಲ್ವಾ? ಎಲ್ಲರನ್ನೂ ಒಂದು ಕೋಣೆಗೆ ಹಾಕಿ ವಿಷ ಗಾಳಿ ಬಿಟ್ಟು ಒಂದೇ ಸಲ ಕೊಂದ್ಬಿಡೋದು 106 ಜನನ. ಆ ವಿಷ ಗಾಳಿ ಹಾಕಿದ ಬಾಕ್ಸ್ ಇದಾವಲ್ಲ, ಟಿನ್ ಇದ್ದಾವೆ, ಪೆಟ್ಟಿಗೆ ಡಬ್ಬಿಗಳಿದ್ದಾವಲ್ಲ, ಆ ಡಬ್ಬಿಗಳ ರಾಶಿ ಬಿದ್ದಿದೆ. ಇಲ್ಲಿ ಎಷ್ಟು ಲಕ್ಷ ಜನ ಸತ್ತಿರಬೇಕು. ಸಾಯೋವಾಗ ಅವ್ರು ಹಲ್ಲು ಕಿತ್ಕೊಂಡಿದ್ದಾರೆ. ಯಾಕಂದ್ರೆ ಅದರಲ್ಲಿ ಏನಾದರೂ ಬಂಗಾರದ ಹಲ್ಲಿದ್ರೆ ತಗೋಬೇಕು ಅಂತ. ಇಷ್ಟು ನೀಚ ಕೆಲಸ ಮಾಡೋಕೆ ಸಾಧ್ಯ ಇದೆ ಆ ಮನುಷ್ಯ? ಅವ್ನು ಹೇಳ್ತಾನೆ ಯಾಕಾಯ್ತು ಅಂತ. ನನ್ನ ಕಾಳಜಿ ಮಾಡಲಿಲ್ಲ ಪುಟ್ಟವಿದ್ದಾಗ. ಅವ್ನು ಮೇನ್ ಕೆಂಪ್ ಅಂತ ಪುಸ್ತಕ ಓದ್ಬೇಕು ನೀವು. ಮೇನ್ ಕೆಂಪ್ ಅಂತ ಬರೆದಿದ್ದಾನ ಜೀವನ ಚರಿತ್ರೆ. ಅದು ಹೇಳ್ತಾನೆ ಅವನು, ಅಮ್ಮ ನಾನು ಕಾಳಜಿ ಮಾಡಲಿಲ್ಲ. ಚಿತ್ರ ಬಿಡಿಸ್ತಿದ್ದ ಅವನು. ಅವ್ನು ಪೇಂಟಿಂಗ್ ನೋಡ್ಬೇಕು, ಅದ್ಭುತ ಪೇಂಟಿಂಗ್ ಮಾಡ್ತಿದ್ದ ಅವನು. ಮ್ಯೂನಿಕಲ್ಲಿ ಕಲಾಶಾಲೆಗೆ ಹೋದ್ರೆ ಸೀಟ್ ಸಿಗಲಿಲ್ಲ ಅವನಿಗೆ. ದ್ವೇಷ ಬಂದ್ಬಿಡ್ತು, ನನಗೆ ಕೊಡಲಿಲ್ಲ, ಯಹೂದ್ಯರು ಕೊಡಲಿಲ್ಲ ಅಂತ. ಒಂದು ಸಲ ಬಾಲ್ಯದಲ್ಲಿ ದ್ವೇಷ ಬಂದ್ಬಿಟ್ಟು ತಡ್ಕೊಳ್ಳೋದು ಕಷ್ಟ. ಅದು ಆ ರೀತಿ ಮ್ಯಾನಿಫೆಸ್ಟ್ ಆಗಿ ಕೊನೆಗೆ ಮಹಾ ದೊಡ್ಡ ಮಾರಣ ಹೋಮ ಮಾಡಿಬಿಟ್ಟ ಎಲ್ಲ ಹಿಟ್ಲರ್. ಬಾಲ್ಯದಲ್ಲಿ ಸರಿ ಮಾಡಬೇಕು. 2 ಎಕ್ಸಾಂಪಲ್ ಕೊಡ್ತೀನಿ. ಭಾಳ ಚಂದ ಮಾಡಿದ್ರಿ ನೀವು, ನಾಟಕ ಮಾಡಿದ್ರಿ. ಧೃತರಾಷ್ಟ್ರನ ತೋರಿಸಿ ಯುಧಿಷ್ಠಿರನ ಸಿಂಹಾಸನ ಮೇಲೆ ಕೂಡಿಸಿದ ಕೆಲಸ ಇದೆಯಲ್ಲ. ಇಬ್ಬರಿದ್ದಾರೆ ಅಣ್ಣ ತಮ್ಮಂದ್ರು. 5 ಜನ ಪಾಂಡವರು, 101 ಜನ ಕೌರವರು. ಅವ್ರು ಯಾಕೆ ಹಂಗಾದ್ರು, ಇವ್ರು ಯಾಕೆ ಹಿಂಗಾದ್ರು? ಇಬ್ಬರು ತಾಯಂದ್ರು ಮಾಡಿದ ಕೆಲಸ. ಒಬ್ಬ ಕುಂತಿ ತನ್ನ ಗಂಡ ಸತ್ತೋದ ಕಾಡಲ್ಲಿ, ಕರ್ಕೊಂಬಂದು ಇಲ್ಲಿಟ್ರು. ಆದ್ರೆ 5 ಮಕ್ಕಳನ್ನ ಹೇಗೆ ಬೆಳೆಸಿದ್ಲು ಆಕೆ ಅಂತಂದ್ರೆ, ಅವ್ರನ್ನ ವಿದುರನ ಜೊತೆಗೆ ಇಡೋಗ್ಬಿಟ್ಲು. ತಾನು ಒಂದು ಚೂರು ಬಿಡದೇನೆ, ಗಂಡ ಇಲ್ಲ, ತಾನೇ ತಂದೆ ತಾಯಿ ಎರಡೂ ಆಗಿ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಮೌಲ್ಯದಲ್ಲೇ ಇರಬೇಕು ಅಂತ ಹೇಳಿ ಬಹುದೊಡ್ಡ ಕೆಲಸ ಮಾಡಿದ್ದೇನು ಅಂದರೆ, ದ್ರೌಪದಿ ಸ್ವಯಂವರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕೃಷ್ಣ ಬರ್ತಾನೆ. ಮಹಾಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿ ಕೃಷ್ಣ ಪಾತ್ರ ಬರೋದು ಯಾವಾಗ? ಆಕೆ ಏನು ಮಾಡ್ತಾಳೆ ಗೊತ್ತಾ? 5 ಜನ ಮಕ್ಕಳನ್ನು ಕರೀತಾಳೆ, ದ್ರೌಪದಿನ ಕರೀತಾಳೆ. ಅವ್ರದ್ದೆಲ್ಲ ಕೈ ಇಟ್ಟು ಅವ್ರ ಮೇಲೆ ಕೃಷ್ಣನ ಕೈ ಇಟ್ಟು, ಕೃಷ್ಣ ಇನ್ಮೇಲೆ ನೀನ್ ಜವಾಬ್ದಾರಿ ಅವ್ರನ್ನ ಕಾಪಾಡೋದು. ಯಾರ ಕಾಳಜಿ ಕೊಟ್ಲಕ್ಕೆ ಮಕ್ಕಳನ್ನ? ಕೃಷ್ಣನ ಕೈಯಲ್ಲಿ.
ಆದ್ರೆ ಗಾಂಧಾರಿ ಏನ್ ಮಾಡಿದ್ಲು? ಗಂಡ ಕುರುಡ ಅಂತ ಹೇಳಿ ಹುಟ್ಟು ಕುರುಡ ಪಾಪ ಅವನು. ತಾನು ಆಗ ಇನ್ನೆರಡು ಕಣ್ಣು ಇಟ್ಕೊಂಡು ಬೆಳೆಸ್ಬೇಕಾಗಿತ್ತು ಮಕ್ಕಳನ್ನ. ಗಂಡ ಬೇಜವಾಬ್ದಾರಿ ಆಗ್ಬಿಟ್ಟು ಕಣ್ಣು ಕಾಣಿಸಲ್ಲ ಒಂದು, ಆದ್ರಿಂದ ಅವನ ಜವಾಬ್ದಾರಿ ನಾನ್ ತಗೋಬೇಕು ಅಂತ ಕುಂತಿ ಹೇಗೆ ಮಾಡಿದ್ಲು ಹಾಗೆ ತಾನು ಕಾಳಜಿಯಿಂದ ಮಾಡಿದ್ರೆ 100ರಲ್ಲಿ ಒಂದು 10 ಜನ ಒಳ್ಳೆಯವರಾಗ್ತಿದ್ರು. ಹಾಗೆ ತಾನು ಕಟ್ಕೊಟ್ಬಿಟ್ಲು. ಕಣ್ಣು ಕಟ್ಟೋದು ಬಹಳ ಸಾಂಕೇತಿಕ. ಅದು ಅಪ್ಪ ಅಮ್ಮ ಇಬ್ರು ಕಣ್ಣು ಕಟ್ಕೊಟ್ಬಿಟ್ರೆ ಮಕ್ಕಳ ಹಣೆ ಬಾರಿ ಹೇಗೆ ಆಗೋದು? ಅಪ್ಪ ಅಮ್ಮ ಇಬ್ರು ಕಣ್ಣು ಕಟ್ಕೋಬಾರ್ದು. ಕಣ್ಣೇ ಕಟ್ಕೋಬೇಕು ಅಂತಲ್ಲ, ಮಕ್ಕಳ ಬಗ್ಗೆ ಗಮನ ಕೊಡದೆ ಹೋದ್ರೆ ಕಣ್ಣು ಕಟ್ಕೊಂಡು ಹಾಗೆ ಸಣ್ಣ ಸಣ್ಣ ಗಮನಿಸ್ಬೇಕು. ಆ ಗಮನ ಕೊಡದೆ ಇದ್ದಾಗ ಗಾಂಧಾರಿ ಮತ್ತು ಧೃತರಾಷ್ಟ್ರ ಆ ಮಕ್ಕಳು ಹಿಂಗಾದ್ರು. ಕೊನೆಗೆ ಯುದ್ಧ ಮುಗಿದ ಮೇಲೆ ಗಾಂಧಾರಿ ಶಾಪ ಕೊಟ್ಲಲ್ಲ ಕೃಷ್ಣನಿಗೆ. ಇವತ್ತು ಅಲ್ಲಿ ಬರುತ್ತೆ, ಭೀಮ ಬಂದಾಗ ನಮಸ್ಕಾರ ಮಾಡ್ತಾನೆ ಗಾಂಧಾರಿಗೆ. ಆಕೆ ಒಂದೇ ಪ್ರಶ್ನೆ ಕೇಳ್ತಾಳೆ, ಬಿಡಪ್ಪ ನನ್ನ ಮಕ್ಕಳು ತಪ್ಪು ಮಾಡಿದ್ರೇನೋ ಕರೆಕ್ಟು, ನೀವು ಹೊಡೆದ್ಬಿಟ್ಟೆ ಅಂತ ಎಲ್ಲ 100 ಜನ ಒಬ್ಬನೇ ಕೊಂದವನು, ಭೀಮ ಒಬ್ಬನೇ ಕೊಲ್ತಾನೆ 100 ಜನನ. ಕನೆ ಕೇಳ್ತಾಳೆ ಆಕೆ, ಅಲ್ಲಪ್ಪ ಭೀಮ ಒಂದು ಪ್ರಶ್ನೆ ಕೇಳಬೇಕು, ಒಬ್ಬರಾದ್ರೂ ಉಳಿಸ್ಲಿಲ್ಲಲ್ಲೋ ನನ್ನ ಸಲುವಾಗಿ? 101 ಜನ, ನನಗೋಸ್ಕರ ಒಬ್ಬ ಹುಡುಗನಾದ್ರೂ ಉಳಿಸ್ಬೋದಾಗಿತ್ತಲ್ಲೋ ನೀನು ಅಂದಾಗ ಭೀಮನ ಉತ್ತರ ಇನ್ನೂ ಚೆನ್ನಾಗಿದೆ. ಅಮ್ಮ ಉಳಿಸ್ಬೇಕು ಅಂದಿದ್ದೆ, ಆದ್ರೆ ಒಬ್ಬನು ಒಳ್ಳೆಯವನಿಲ್ವಾ? ಒಬ್ಬನು ಒಳ್ಳೆಯವನಾಗ್ಲಿಲ್ಲ ಅಲ್ಲ, ಎಲ್ಲರೂ ನೀಚರೇ ಆಗ್ಬಿಟ್ರಲ್ಲ. ಒಬ್ಬನು ಒಳ್ಳೆಯವನಾಗಿದ್ರೆ ಉಳಿಸ್ಬಿಡ್ತಿದ್ದೆ ಅವನ, ಆದ್ರೆ ಒಬ್ಬರೂ ಕಾಣಲಿಲ್ಲ ಒಳ್ಳೆಯವನಾಗಿ. ಅಂದ್ರೆ ತಂದೆ ತಾಯಿ ವೈಫಲ್ಯದಿಂದ ಏನಾಗತ್ತೆ ಅಂದ್ರೆ 100 ಜನ ಮಕ್ಕಳಿದ್ರು. ಮಹಾಭಾರತದ ಮಾತದು, ವ್ಯಾಸರು ಹೇಳ್ತಾರೆ, ನನಗೆ ಪುತ್ರ ಭಾಗ್ಯ ಇಲ್ಲ ಅಂತ ಹೇಳ್ತಾರೆ ಗಾಂಧಾರಿ. ಧೃತರಾಷ್ಟ್ರ ಗಾಂಧಾರಿ ತನ್ನ ಪುತ್ರ ಭಾಗ್ಯ 100 ಜನ ಮಕ್ಕಳಿದ್ದಾರೆ ಅಲ್ರಿ, ಪುತ್ರ ಭಾಗ್ಯ ಇಲ್ಲ ಅಂದ್ರೆ ಏನು? ಲೆಕ್ಕಕ್ಕೆ 100, ಪ್ರಯೋಜನ ಒಂದೂ ಇಲ್ಲ. ಅದಾದದ ಕಾರಣ ಯಾರು? ಸಣ್ಣಂದಿರ್ತಾ ಕುಂತಿ ಹಾಗೆ ಕಣ್ಣಲ್ಲಿ ಕಣ್ಣಿಟ್ಟು ಮಕ್ಕಳನ್ನು ಬೆಳೆಸಿದ್ಲೋ, ಮೌಲ್ಯದ ಹಾದಿಯಲ್ಲಿ ಬೆಳೆಸಿದ್ಲೋ, ಹಾಗೆ ಗಾಂಧಾರಿಯನ್ನು ಬೆಳೆಸಿದ್ರೆ ಮಹಾಭಾರತ ಕಥೆನೇ ಬೇರೆ ಆಗ್ತಿತ್ತು. ಆಗಲಿಲ್ಲ. ವಿದುರ ಇದ್ದ ಮನೆಯಲ್ಲಿ ಭೀಷ್ಮ ದ್ರೋಣ ಇದ್ರು, ಅತ್ಯಂತ ರೋಲ್ ಮಾಡೆಲ್ಸ್ ಅವರು. ಅವ್ರ ಕಡೆ ಹೋಗ್ಲಿಲ್ಲ ಅವರು, ಬರೀ ಹೋದ ಶಕುನಿ ಕಡೆನೇ ಹೋದ್ರು. ಯಾರನ್ನು ಆಧರಿಸಿ ನೀವು ಬೆಳಿತೀರೋ ಹಾಗಾಗ್ಬಿಡ್ತೀರಿ ಅಂತ. ಅದರಿಂದ ಮನೆಯಲ್ಲಿ ಮಕ್ಕಳು ನೋಡ್ಕೋಬೇಕಾದದ್ದು ಬಹಳ ಮುಖ್ಯ. ಈಗ ಸಂಸ್ಕೃತಿ ಅಂತ ಪದ ಬಂತು, ಸಂಸ್ಕಾರ ಅಂತ ಪದ ಬಂತು. ಸಂಸ್ಕಾರ ಅಂತ ಬಂದದ್ದು ಸಮ್ಯಕ್ ಕಾರಣ ಅಂತ. ಸಮ್ಯಕ್ ಕಾರಣ ಅಂದ್ರೆ ಯಾವುದು ಒಳ್ಳೆಯದು ಅದಕ್ಕೆ ಕಾರಣವಾದದ್ದು. ಸಮ್ಯಕ್ ಅಂದ್ರೆ ಒಳ್ಳೆಯದು. ಯಾವುದು ಒಳ್ಳೆಯದಿಂದ ನನ್ನ ಜೀವನ ಶುದ್ಧ ಆಗತ್ತೋ, ನನ್ನ ಜೀವನ ಪ್ರಯೋಜನಕಾರಿ ಆಗತ್ತೋ ಆ ದಿಕ್ಕಿಗೆ ಮನಸ್ಸನ್ನು ಹೊಂದಿಸೋದು ಇದು ಸಂಸ್ಕಾರ ಅಂತ. ಯಾವುದು ಮಾಡ್ತೀವಿ ಹೇಳಿ ನಾವು? ಇದು ಸಂಸ್ಕಾರ. ದೇವ್ರ ಪೂಜೆ ಮಾಡೋದು ಅಂತ ಹೇಳ್ತೀವಿ, ನಮಸ್ಕಾರ ಮಾಡೋದು ಅಂತೀವಿ. ಹೊರಗಡೆ ಹೋದಾಗ ಗಲಾಟೆ ಮಾಡಬಾರ್ದು, ಸರಿಯಾಗಿ ನಮ್ಮ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು, ನಾವು ಮಾಡ್ಕೊಂಡು ಹೋಗ್ಬೇಕು. ಇವೆಲ್ಲವೂ ಸಂಸ್ಕಾರಗಳೇ ಇವು. ಈಗ ನೀವು ಇಲ್ಲಿಂದ ಅಮೆರಿಕಕ್ಕೆ ಹೋಗ್ಬಿಟ್ರೆ ವಿಚಿತ್ರ ಆಗ್ಬಿಡುತ್ತೆ. ನಾವೆಲ್ಲ ಎಡಗಡೆ ಹೋಗ್ಬೇಕು ಅಂತ ಇಲ್ಲಿ ಕಲಿಸ್ತೀವಿ, ಅಲ್ಲಿ ಬಲಗಡೆ ಹೋಗ್ಬೇಕು ಅಂತ ಅವ್ರು ಹೇಳ್ತಾರೆ. ಅಲ್ಲಿ ಪಾಲಿಸ್ಬೇಕು ನಾವು, ಅಲ್ಲಿ ರೂಲ್ ಪಾಲಿಸ್ಬೇಕು ನಾವು. ಅಂದ್ರೆ ಯಾವುದು ಆ ಸಮಾಜಕ್ಕೆ ಒಳ್ಳೆಯದು ಅನ್ನೋ ನಡವಳಿಕೆಯಿಂದ ಅದು ಮಾಡಬೇಕಾಗುತ್ತೆ. ಆಗಲೇ ನಾಡೋಜ ಉಡಿ ಕೃಷ್ಣ ಅವ್ರು ಚಂದ ಹೇಳಿದರು, ಮತ್ತು ನಮ್ಮ ಇವರು ಹೇಳಿದರು, ಮಕ್ಕಳು ನಾವು ಹೇಳಿದ್ದನ್ನು ಕೇಳೋಲ್ಲ, ನಾವು ಮಾಡಿದ ಹಾಗೆ ಮಾಡ್ತೇವೆ ಅಲ್ವಾ? ಆದ್ದರಿಂದ ನಿಮ್ಮ ಮಕ್ಕಳು ಪ್ರಾಮಾಣಿಕರಾಗಬೇಕು ಅಂದರೆ ನಾನು ಮೊದಲು ಪ್ರಾಮಾಣಿಕ ನಾನು ಆಗಬೇಕು. ಮಕ್ಕಳು ಸಮಯ ಪಾಲನೆ ಮಾಡಬೇಕು, ಮೊದಲು ನಾನು ಸಮಯ ಪಾಲನೆ ಮಾಡಬೇಕು. ನಾನು ಮತ್ತೊಬ್ಬರಿಗೆ ಪ್ರೀತಿ ತೋರಿಸ್ಬೇಕು, ಮೊದಲು ನಾನು ಪ್ರೀತಿ ತೋರಿಸ್ಬೇಕು. ಅದನ್ನು ಮಾಡಿ ತೋರಿಸ್ಬೇಕು. ಇಂಗ್ಲೀಷಲ್ಲಿ ಒಂದು ಮಾತಿದೆ, ಡೋಂಟ್ ಆಸ್ಕ್ ಯುವರ್ ಸನ್ ಟು ಗೋ ಆನ್ ಮೂನ್, ಡೋಂಟ್ ಆಸ್ಕ್ ಯುವರ್ ಸನ್ ಟು ಗೋ ಆನ್ ಮೂನ್, ಯು ಗೋ ಫಸ್ಟ್ ಆ್ಯಂಡ್ ಇನ್ವೈಟ್ ಹಿಮ್ ಅಂತ. ಅಪ್ಪ ಹೇಳ್ತಿದ್ದೆ, ಬಗರಿಗೆ ರ್ಯಾಂಕ್ ಬರ್ಬೇಕಪ್ಪ ನೀನು ಅಂದರು. ಅವ್ನು ಸ್ವಲ್ಪ ಸಣ್ಣದಾಗಿ ಕೇಳಿದ, ಅಪ್ಪ ನಿನಗೆ ಅಷ್ಟೇ ರ್ಯಾಂಕ್ ಬಂದಿತ್ತು, ತಪ್ಪಿಲ್ಲ, ಬರಬೇಕು ಅಂತಿಲ್ಲ. ಮಗು ನನಗೆ ಬರಲಿಲ್ಲೋ, ನೀ ಬರಬೇಕು ಅಂತ ಹೇಳಬೇಕು. ನನ್ನ ತೊಂದರೆ ಏನಿಲ್ಲ, ಆದರೆ ಆ ಪ್ರಾಮಾಣಿಕತೆ ಇರಬೇಕು. ಮಕ್ಕಳಲ್ಲಿ ಮಾತಾಡುವಾಗ ಒಂದು ಸಣ್ಣ ಪ್ರಯೋಗ ಮಾಡಿಬಿಡೋಣ, ಇವೆಲ್ಲ ಒಪ್ಪೋದಾದರೆ. ಸಣ್ಣ ಪ್ರಯೋಗ 30 ಸೆಕೆಂಡಿಂದ. ಎಲ್ಲರೂ ಕೈ ಹೆಂಗೆ ಹಿಡ್ಕೊಳ್ಳಿ, ಚಪ್ಪಾಳೆ ಹೊಡೆಯೋಕೆ ರೆಡಿಯಾಗಿರ್ಬೇಕು. ಇವೆಲ್ಲ ಭಾಳ ಬುದ್ಧಿವಂತರು, ಆದರೆ ತಡ ಆಯ್ತು, ಊಟದ ಹಸಿವು ಹತ್ತಲೇ ಅದಕ್ಕೆ ಹೇಳ್ಬೇಕು, ಅದನ್ನು ಹೊಡೆಯೋಂಗಿಲ್ಲ, ಕೇಳಿಸ್ಕೋಬೇಕು. ಮಂದೆಲ್ಲ ಬುದ್ಧಿವಂತರು. ಪಕ್ಕದವ್ರಿಗೆ 5 ಅಂದ್ರೆ ಏನ್ರಿ ಅವರು ಅಂತ ಕೇಳಿ ಹೊಡೆಯೋದಲ್ಲ, ಕೇಳಿಸ್ಕೊತಾ ಇರಬೇಕು. ನಾ 5 ದೂ ಅಂದ್ಕೊಳ್ಳಿ, ಟಪ್ ಅಂತ ಒಂದೇ ಚಪ್ಪಾಳೆ ಬರಬೇಕು. ಒಂದು ರಿಹರ್ಸಲ್ ಮಾಡಿಬಿಡೋಣ. 5 ಅಂತೀನಿ, 5 ಇಲ್ಲ, ಪಟ ಅಂತ 5 ಪಟ್ ಅಂತ ಒಮ್ಮೆ ಬರಬೇಕು. 5 ಇನ್ನೊಂದು ಸ್ವಲ್ಪ ಜೋರ, 5 ಹಿಂಗೆ ಬರಬೇಕು. ರೆಡಿ ಇಟ್ಕೊಳ್ಳಿ ಕೈ. ಈಗ ನಾ ಹೇಳಿ ನೆನಪಿದೆಯಾ? 5 ಮೊದಲು ಹೊಡೆಯೋಂಗಿಲ್ಲ, 5 ಆದ್ಮೇಲೆ ತಡ ಮಾಡೋಂಗಿಲ್ಲ, ರೆಡಿ ಇಟ್ಕೊಂಡಿರ್ಬೇಕು. 1 ಓಕೆ, ರೆಡಿ ಓಕೆ, ಕನ್ಸೆಷನ್ ಇದೆ. 1 2 3
4 4 ಮತ್ತು ಚಪ್ಪಾಳೆ ಬಂತು. ಯಾಕೆ ಚಪ್ಪಾಳೆ ಯಾಕೆ ಬಂತು? ನಾನು ಚಪ್ಪಾಳೆ ಹೊಡೆದೆ ಅಲ್ವಾ? ನಾನು ಹೇಳಿದ್ದೆ 5 ಅನ್ನೋ ತನಕ ಹೊಡಿಬೇಡಿ ಅಂತ ಹೇಳಿದ್ದೆ. ನಾನು 4 ಮತ್ತು ಇವೇನು ಮಾಡ್ಕೊಂಡ್ರಿ 1, ಹಾಂ ಎಸ್ 2 ಬರ್ತದೆ. ಈಗ 2 3 4 ಆದ್ಮೇಲೆ ಏನು ಬರಬೇಕು? 5. ರೆಡಿ ಆಗಿದ್ರಿ ನೀವು. 4 ಮತ್ತೆ ಮತ್ತೊಂದೇನ 5 4 ಅಂತ ಹೊಡೆದೆ. ಏನು ಮಾಡಿದೆ? 4 ಆದ್ಮೇಲೆ 5 ಬರಬೇಕಲ್ಲ, ತಕ್ಷಣ ಹೊಡೆದ್ಬಿಟ್ರಿ. ಇದನ್ನು ಆಂಟಿಸಿಪೇಟರಿ ವ್ಯಾಲ್ಯೂ ಅಂತ ಕರೀತಾರೆ. ಭಾಳ ಮುಖ್ಯ ಇದು. ಬರೀ ವ್ಯಾಲ್ಯೂ ಅಷ್ಟೇ ಅಲ್ಲ, ಮೌಲ್ಯ ಅಷ್ಟೇ ಅಲ್ಲ, ಅಪೇಕ್ಷಿತ ಮೌಲ್ಯ ಅಂತ. ನಾನು 5 ಹೊಡೀರಿ ಎಂದಿದ್ನಲ್ಲ, 4 ಆದ್ಮೇಲೆ 5 ಬರ್ತದೆ ರೆಡಿ ಮಾಡ್ಕೊಂಡಿದ್ದೀರಿ ನೀವು, ಹೊಡೆದೇ ಬಿಟ್ರಿ. ಇದೇ ರೀತಿ ಮನೆಯಲ್ಲಿ ಅಪ್ಪ ಅಮ್ಮ ಮಾಡಬೇಕಾದ ಕೆಲಸ ಅಂದರೆ ಮೌಲ್ಯಗಳನ್ನು ಹೇಳೋದು ಅಷ್ಟೇ ಅಲ್ಲ, ಮುಂದಿನ ಸಂದರ್ಭದಲ್ಲಿ ಹೇಗೆ ಬದುಕಬೇಕು ಅಂತ ಹೇಳಬೇಕಾಗುತ್ತೆ. ಮನೆಯಲ್ಲಿ ಸಂದರ್ಭ ಬರಲಿಕ್ಕಿಲ್ಲ, ಅದ್ರ ಮುಂದೆ ಏನು ಅಪೇಕ್ಷಿತ ಮೌಲ್ಯ ಅದು. ನೋಡಪ್ಪ ಮುಂದೆ ಹಿಂಗಾಗತ್ತೆ, ನನಗೆ ಬಂದಿರಲಿಲ್ಲ ಸಂದರ್ಭ ಅದು, ಆವಾಗ ನಿನಗೆ ಬರ್ಬೋದು ಸಂದರ್ಭ, ಬಂದಾಗ ಹೀಗಿರಬೇಕು. ಎಲ್ಲವೂ ಸಂದರ್ಭ ಬಂದಾಗ ಕಲ್ಕೊಳ್ಳೋದಲ್ಲ, ಸಂದರ್ಭ ಮುಂದೆ ಬರ್ತದೆ ಅಂತ ಹೇಳಿ ಕಲಿಸೋದೊಂದಿದೆ. ನೋಡು ಮಗು, ನಾಳೆ ಕಾಲೇಜ್ಗೆ ಹೋಗ್ತೀಯಪ್ಪ ನೀನಿಬ್ಬರು ಫ್ರೆಂಡ್ಸ್ ಕ್ಲಾಸ್ ತಪ್ಪಿಸಿ ಸಿನಿಮಾಕ್ಕೆ ಹೋಗ್ತಾರೆ, ನೀನು ಹೋಗಬಾರ್ದು. ಇನ್ನು ಕಾಲೇಜ್ ಹೋಗಿಲ್ಲ, ಅವ್ನು ಮೊದಲೇ ಹೇಳ್ಬೇಕು ನಾವು, ಇದು ಆಂಟಿಸಿಪೇಟ್ರಿ. ನೋಡು, ನೀನು ಚೆನ್ನಾಗಿ ಓದಬೇಕು. ಶಾಲೆಯಲ್ಲಿ ಒಂದು 4 ಜನ ಹುಡುಗರು ಚೆನ್ನಾಗಿ ಓದಲ್ಲ, ಅವ್ರನ್ನೂ ಬಿಟ್ಕೋಬೇಡ ಮಾದರಿ ಅಂತ ಹೇಳಿ ಚೆನ್ನಾಗಿ ಓದೋ ಹುಡುಗನ ದೋಸ್ತಿ ಮಾಡ್ಕೊ. ಆ ಮಕ್ಕಳಿಗೆ ಇಷ್ಟು ಚಂದ ಹೇಳಬೇಕು ಅಂದರೆ ಅನುಭವದಿಂದ ಕಲಿತಾರೆ ಮಕ್ಕಳು. ಅದು ಎಲ್ಲವೂ ಅನುಭವ ಹಾಗೆ ಕಲಿಬೇಕು ಅಂತಿಲ್ಲ. ಇದು ಮೊದಲು ಹೇಳಬೇಕು. ನಾವು ಮೊದಲು ದಾರಿ ನೋಡಪ್ಪ, ನಾ ದಾರಿಗೆ ಹೋಗಿ ಬಂದಿದ್ದೀನಿ, ನಾನು ಕಡೆ ಬರೆದಿದ್ದೆ. ಈ ಜೀವನ ಅಂದರೆ ಒಂದು ನದಿ ಇದ್ದ ಹಾಗೆ, ಅದು ಯಾವತ್ತು ಭೂಮಿ ಹುಟ್ಟಿದ ಅವತ್ತೇ ಹುಟ್ಟಿದ್ದದು. 450 ಕೋಟಿ ವರ್ಷಗಳ ಹಿಂದೆ ಹುಟ್ಟಿದಂಥ ಕಲ್ಲು ಹಂಗೆ ಬಿದ್ದಿದ್ದು, ಯಾರು ನೋಡಿಲ್ಲ. ಒಬ್ಬ ಶಿಲ್ಪಿ ಬಂದ, ನೋಡಿದ ಚೆನ್ನಾಗಿದೆ ಇದು ಅಂತ. ಅವನ ಶಿಲ್ಪಕಲೆ ಚೆನ್ನಾಗಿ ಬರುತ್ತೆ. 2 ವರ್ಷ ಕೂತ್ಕೊಂಡು ಪರಿಶ್ರಮ ಹಾಕಿ ಅದ್ಭುತ ಒಂದು ವಿಗ್ರಹ ಮಾಡಿದ. ಅದನ್ನು ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಮೊನ್ನೆ ನೋಡಿದ್ರಿ ನೀವು, ಹೆಗ್ಗಡದೇವನ ಕೋಟೆಯಲ್ಲಿ ಒಂದು ಹೊಲದಲ್ಲಿ ಸಿಕ್ಕಂಥ ಒಂದು ಬಂಡೆ. ಎಷ್ಟು ವರ್ಷ ಇತ್ತದು? 450 ಕೋಟಿ ವರ್ಷಗಳಿಂದ ಅಲ್ಲೇ ಇತ್ತದು. ಅದನ್ನು ಕಣ್ಣಿಗೆ ಬಿತ್ತು, ಅರುಣ್ ಯೋಗಿರಾಜ್ ಕಣ್ಣಿಗೆ ಬಿತ್ತು. ಆ ಕಲ್ಲನ್ನು ಆತನ ಜ್ಞಾನ ಇದೆ, ಪರಿಶ್ರಮ ಇದೆ, ಭಕ್ತಿ ಇದೆ, ವಿಶ್ವಾಸ ಇದೆ, ಅದೆಲ್ಲ ಸೇರಿ ಚೆನ್ನಾಗಿ ಮಾಡಿ ಇವತ್ತು ಅಯೋಧ್ಯೆಯಲ್ಲಿ ಬಾಲರಾಮ ಅಂತ ಪ್ರತಿಷ್ಠಾಪನೆ ಆಗಿದೆ ಅಲ್ವಾ? ಕಲ್ಪನೆ ಮಾಡ್ಕೊಳ್ಳಿ, ಒಂದು ವರ್ಷದ ಹಿಂದೆ ನೆಲದ ಗರ್ಭದೊಳಗೆ ಕೂತಂಥ ಒಂದು ಹೆಗ್ಗಡದೇವನ ಕೋಟೆಯಲ್ಲಿದ್ದಂಥ ಒಂದು ಕಲ್ಲು, ಈಗ ಅದು ಕಲ್ಲು ಅನ್ನಲ್ಲ, ನಾನು ದೇವರು ಅಂತೇನೆ ಅಲ್ವಾ? ಕಲ್ಲಾಗಿದ್ದು ದೇವ್ರು ಹೇಗಾಯ್ತದು? ಕಲ್ಲು ಪ್ರಕೃತಿ, ವಿಗ್ರಹ ಸಂಸ್ಕೃತಿ. ಅದು ತನ್ನಷ್ಟಕ್ಕೆ ತಾನೇ ವಿಗ್ರಹ ಆಗಲಿಲ್ಲ. ಅದಕ್ಕೆ ಜ್ಞಾನ ಬೇಕು, ಪರಿಶ್ರಮ ಬೇಕು. ಜ್ಞಾನ ಇದ್ದಂಥ ಅರುಣ್ ಯೋಗರಾಜ್ ತನ್ನ ಪರಿಶ್ರಮ ಹಾಕಿದ್ರಿಂದ ಪ್ರಕೃತಿ ಆಗಿದ್ದು ಸಂಸ್ಕೃತಿ ಆಯಿತು. ಅದೇ ರೀತಿ ನೋಡಿ, ಅಕ್ಕಿ ಪ್ರಕೃತಿ, ಅನ್ನ ಸಂಸ್ಕೃತಿ. ತನ್ನಷ್ಟಕ್ಕೆ ತಾನೇ ಅನ್ನ ಆಗಲ್ಲ, ಮಾಡಬೇಕಾದ್ರೆ ಎಷ್ಟು ನೀರು ಹಾಕಬೇಕು ಅಂತ ಗೊತ್ತಿರೋ, ಎಷ್ಟೊತ್ತು ಕಾಯಿಸ್ಬೇಕು ಅಂತ ಗೊತ್ತಿರಬೇಕು. ಹತ್ತಿ ಪ್ರಕೃತಿ, ಬಟ್ಟೆ ಸಂಸ್ಕೃತಿ. ಎಲ್ಲರಿಗೂ ಕಂಠ ಇದೆ, ಅದು ಪ್ರಕೃತಿ. ಹಾಡು ಸಂಸ್ಕೃತಿ. ಎಲ್ಲರಿಗೂ ಬೆರಳಿದ್ದಾವೆ, ಪ್ರಕೃತಿ. ಅದರ ಚಿತ್ರಕಲೆ ಸಂಸ್ಕೃತಿ. ಎಲ್ರಿಗೂ ಕಾಲಿದೆ, ಅದು ಪ್ರಕೃತಿ. ನೃತ್ಯ ಸಂಸ್ಕೃತಿ. ದಯವಿಟ್ಟು ಗಮನಿಸಿ, ಪ್ರಕೃತಿ ಸಂಸ್ಕೃತಿ ಆಗಬೇಕು, ತನ್ನಷ್ಟಕ್ಕೆ ತಾನೇ ಆಗೋಲ್ಲ, ಪ್ರಯತ್ನ ಮಾಡಬೇಕು, ಜ್ಞಾನ ಇರಬೇಕು. ಹೀಗೆ ಮಗು ಹುಟ್ಟಿದಂಥ ಮಗು, ಆಗಲೇ ಹೇಳಿದ್ದಲ್ಲ 30 ಸುಸಂಸ್ಕೃತ ವ್ಯಕ್ತಿ ಅಂತ. ಈ ಸಂಸ್ಕೃತಿ ಅಂದ್ರೆ ಏನು ಅಂತ ಭಾಳ ಕಷ್ಟಪಟ್ಟಿದ್ದಾರೆ ಜನ ಹೇಳೋದಕ್ಕೆ. ನಮ್ಮ ಗುಂಡಪ್ಪನವ್ರು ಭಾಳ ಚೆನ್ನಾಗಿ ಹೇಳೋರು. ಮನೇಲಿ ನೀವು ಹೋಗ್ಬೇಕಾದ್ರೆ, ಮನೆಗೆ ಹೋಗ್ತೀರಿ, ಮಧ್ಯಾಹ್ನ ಅಮ್ಮ ಅಡುಗೆ ಮಾಡಿದ್ದಾಳೆ, ಸಾಂಬಾರ್ ವಾಸನೆ ಬಾಗಿಲಿಗೆ ಬರುತ್ತೆ. ಈ ಸಾಂಬಾರ್ ವಾಸನೆ ಎದರದು? ನೀರಿಂದ, ಬೇಳೆದ, ಬೆಲ್ಲದ, ಹುಣಸೆ ಹಣ್ಣಿಂದ, ಉಪ್ಪಿಂದ, ಅಥವಾ ಖಾರ ಪುಡಿ ಹಾಕಿದ್ದ ಅದರದ? ಎದ್ರ ವಾಸನೆ ಇದು? ಯಾವುದು ಒಂದರ ವಾಸನೆನೂ ಅಲ್ಲ, ಅದು ಎಲ್ಲವೂ ಸೇರಿ ಆದಂಥದ್ದು ಸಾಂಬಾರ್ ವಾಸನೆ. ನೀವು ಕಾಡಲ್ಲಿ ಏನಾದರೂ ಹೋಗಿದ್ರೆ, ದಟ್ ಕಾಡಲ್ಲಿ ಹೋಗಿದ್ರೆ ಒಂಥರ ವಾಸನೆ ಬರುತ್ತೆ ಕಾಡೊಳಗೆ ಹೋದಾಗ. ಎದ್ರ ವಾಸನೆ ಅದು? ಹೋದ ವಾರ ಮಳೆ ಆದದ್ದು ಮಣ್ಣಿಂದ, ಅಥವಾ ಗಿಡದ ತೊಗಟೆದ, ಎಲೆದ, ಕೆಳಗೆ ಬಿದ್ದು ಕೊಳ್ತಿದ್ದಾವಲ್ಲ ಎಲೆ, ಅದ್ರ ವಾಸನೆನಾ? ಎಲ್ಲೋ ಹೂ ಅರಳಿದೇನೋ ಅದ್ರ ವಾಸನೆನಾ? ಗೊತ್ತಿಲ್ಲ. ಅದು ಎಲ್ಲವೂ ಸೇರಿ ಆದದ್ದು ಕಾಡಿನ ವಾಸನೆ. ಹಾಗೆ ಸುಸಂಸ್ಕೃತ ವ್ಯಕ್ತಿ ಆದವನು ಎದರಿಂದ ಆದ? 10 ಕಾರಣ. ಒಬ್ಬ ರಾಜಕಾರಣಿ ಇದ್ರೆ ಸುಸಂಸ್ಕೃತ ಅನ್ನಲ್ಲ, ಬರೀ ಸಂಗೀತಗಾರನ ಸುಸಂಸ್ಕೃತ ಅನ್ನಲ್ಲ, ಒಳ್ಳೆ ನಟ ಸಂಸ್ಕೃತ ಅನ್ನಲ್ಲ, ಒಬ್ಬ ನೃತ್ಯಗಾರ ಸಂಸ್ಕೃತಿ ಅನ್ನಲ್ಲ. ಅವು ಎಲ್ಲವೂ ಹದವಾಗಿ ಮಿಶ್ರಣವಾದಾಗ ಮಾತ್ರ ಸಂಸ್ಕೃತಿ ಆಗುವಂಥದ್ದು. ಅದು ಬೆಳಿಬೇಕಾದದ್ದು ಇಲ್ಲಿ.
ಕಣ್ಣು ಅರಳಿಸ್ಬೇಕು ಮಕ್ಕಳದು. ಈ ಮಕ್ಕಳದೆಲ್ಲ ಕಣ್ಣು ಅರಳಿಸ್ಬೇಕು. ನೋಡು, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ನಾವು ಎಕ್ಸಿಬಿಷನ್ ಕರ್ಕೊಂಡು ಹೋಗ್ತೀವಲ್ಲ, 100 ತೋರಿಸ್ತೀವಿ ಸ್ಟಾಲು, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ. ಆ 100ರಲ್ಲಿ ಒಂದೊಂದು ಹಿಡ್ಕೋತಾವೆ ಮಕ್ಕಳು, ಹಿಡ್ಕೊಂಡು ತನ್ನದಾಗಿ ಮಾಡ್ಕೋತಾರೆ. ಅದು ಸಂಸ್ಕೃತಿ ಆಗುವಂಥದ್ದು. ಈಗ ಸುಸಂಸ್ಕೃತಿ ಆಗಬೇಕಾದ್ರೆ ಎಲ್ಲದರ ಮಿಶ್ರಣ ಆಗಬೇಕು. ಆ ಮಿಶ್ರಣದಿಂದ ಆಗತ್ತೆ. ಆಗಲೇ ಹೇಳಿದೆ ನಾನು, ಸಂಸ್ಕಾರಗಳು, ಷೋಡಶ ಸಂಸ್ಕಾರಗಳು ಅಂತ. ಷೋಡಶ ಸಂಸ್ಕಾರಗಳು ಬಹಳ ಮುಖ್ಯ. ನಾವು ಮರ್ತು ಬಿಟ್ಟಿದ್ದೀವೆಲ್ಲ, ಈಗ ಬಿಟ್ಬಿಟ್ಟಿದ್ದೀವಿ, ಸಂಸ್ಕಾರಗಳನ್ನೇ ಮಾಡ್ತಾ ಇಲ್ಲ. ಅದರ ಮೂಲ ಸಂಸ್ಕಾರ, 2 ಥರದ ಸಂಸ್ಕಾರಗಳನ್ನು ನಾವು ಮಾಡಬೇಕು ಅಂತ ಅನಿಸುತ್ತೆ. ತಂದೆ ತಾಯಿಯಲ್ಲಿ ಮನೆಯಲ್ಲಿ ದೊಡ್ಡವರ ಹತ್ರ ಹೇಗೆ ಮಾತಾಡಬೇಕು. ನನ್ನ ಗೆಳೆಯನ ಮಗ ಬಂದಿದ್ದ 2 ವರ್ಷದ ಹಿಂದೆ ನನ್ನ ಹತ್ರ. ಗೆಳೆಯ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿ ರಿಟೈರ್ ಆದ, ತೀರ್ಕೊಂಡ. ಒಂದು 2-3 ವರ್ಷ ಆಯ್ತು. ಈಗ ಒಂದು 2 ಬೆಡ್ರೂಮ್ ಮನೆ ಕಟ್ಸಿದ್ದಾನೆ, 2 ಬೆಡ್ರೂಮ್ ಮನೆ ಕಟ್ಸಿದ್ದಾನೆ. ಮಗನ ಕಷ್ಟಪಟ್ಟು ಓದಿಸಿ ಅವನು MTech ಮಾಡಿದ್ದಾನೆ, ಒಳ್ಳೆ ಕೆಲಸದಲ್ಲಿದ್ದಾನೆ. ಅವನು ಬಂದಿದ್ದಾನೆ ಮನೆಗೆ 1 ವರ್ಷದ ಹಿಂದೆ. ಅಂಕಲ್ ನೋಡ್ತೀವಿ, ನಮ್ಮ ಹಿಂದೆ ಒಂದಿಷ್ಟು ಜನ ಈಸ್ಕೊಂಡ್ಬರ್ತಾ ಇದ್ದಾರೆ. ನನ್ನ ನಾಲ್ಕಲ್ಲಿ ಹುಟ್ಟಿದವರೆಲ್ಲ ನಿಧಾನಕ್ಕೆ ಬರೋರು. ಅರ್ಧ ಹಾದಿಗೆ ಹೋಗ್ತೀನಿ, ತಿರುಗಿ ನೋಡ್ತೀನಿ, ನನ್ನ ಹಿಂದೆ ಸಾಕಷ್ಟು ಜನ ಬರ್ತಾ ಇದ್ದಾರೆ. ನನಗೆ ಗೊತ್ತಿದೆ ಎಲ್ಲಿ ತಿರುವಿದೆ, ಎಲ್ಲಿ ಸುಳಿ ಇದೆ, ಎಲ್ಲಿ ಕಲ್ಲಿದೆ ಗೊತ್ತಿದೆ. ನಾನು ಹಾಗೆ ಹೋಗ್ಬಾರ್ದು. ಹಿಂಗೆ ಬರಬೇಡ್ರೋ, ಸುಳಿ ಇದೆ ಇಲ್ಲಿ, ಹಂಗೆ ಬನ್ನಿ. ನಾನು ಏನು ಮಾಡ್ತೀನಿ, ನಾನು ಹೋಗಿದ್ದಾರೆ ಅಲ್ವಾ, ಅದು ಈಸ್ಕೊಂಡು ಹೋಗಿದ್ದೀನಿ, ಕಷ್ಟಪಟ್ಟಿದ್ದೀನಿ, ನೀವು ಕಷ್ಟಪಡಬೇಡ್ರಪ್ಪ. ಇದನ್ನು ಮೊದಲು ಹೇಳಬೇಕು ನಾವು. ಮನೆಯಲ್ಲಿ ಆದದ್ದು ಅಷ್ಟೇ ಅಲ್ಲ, ಮುಂದೆ ಆಗೋದ್ರೂ ಎಚ್ಚರಿಕೆ ಕೊಡಬೇಕು, ಹಿಂಗಾಗತ್ತೆ ಅಂತ. ಕೆಲವರು ಕೇಳ್ಕೋತಾರೆ, ಚೆನ್ನಾಗಿ ಬದುಕ್ತಾರೆ. ಕೆಲವರು ಕೇಳದೆ ಹೋಗಿ ಸಿಕ್ಕಾಕೋತಾರೆ. ಆದ್ರೆ ಆ ತುದಿ ಬಂದಾಗ ಆ ಕಡೆ ದಂಡೆ ಕಾಣಿಸೋಕೆ ಶುರು ಆಗುತ್ತಲ್ಲ, ಆವಾಗ ನೋಡಬೇಕು. ಎಷ್ಟೋ ಜನ ಗೊತ್ತಿಲ್ಲದೆ ತೇಲ್ತಾ ಇದ್ದಾರೆ, ಎಲ್ಲೋ ಹೋಗ್ತಾ ಇದ್ದಾರೆ. ಅವ್ರಿಗೂ ಹೇಳ್ಬೇಕು ನಾವು, ವಯಸ್ಸಾದ್ಮೇಲೂ ಹೇಳಬೇಕು. ಮಧ್ಯ ವಯಸ್ಕರ ಹತ್ರ ಇರ್ತಾರಲ್ಲ, ಅವ್ರು ಹೇಳ್ಬೇಕು, ಮಾಡ್ರಪ್ಪ, ಮಾಡಬೇಡ್ರಿ, ತೊಂದರೆ ಆಗುತ್ತೆ ನಿಮಗೆ. ಇದು ನನ್ನ ಸಂಸ್ಕಾರ. ನನ್ನ ಸಂಸ್ಕಾರ ಬರೀ ನಾನು ಮಾತ್ರ ಚೆನ್ನಾಗಿದ್ರೆ ಸಾಲದು. ನಾನು ಚೆನ್ನಾಗಿ ಹೇಗೆ ಬದುಕಿದ್ದೇನೋ ನನಗಿಂತ ಚೆನ್ನಾಗಿ ಉಳಿದವರು ಬದುಕಬೇಕು ಅಂತ ಹೇಳೋದು ಸಂಸ್ಕಾರ. ಈ ಸಂಸ್ಕಾರಗಳನ್ನೆಲ್ಲ ಮನೆಯಲ್ಲೇ ಕಲಿಸ್ಬೇಕಾಗತ್ತೆ ನಾವು, ಬೇರೆ ದಾರಿ ಇಲ್ಲ. ಇದು ಇನ್ನು ಕೊನೆಗೆ ಒಂದು ಮಾತು ಹೇಳ್ಬಿಡ್ತೀನಿ. 3 ಪದಗಳಿದ್ದಾವೆ ಕನ್ನಡದಲ್ಲಿ. ಹೌದು, ಆದರೆ ಯಾಕೆ ಅಂತ ಬಿಟ್ಟಿದ್ದೀನಿ ಅಂದ. ಯಾಕೆ ಅಂದರೆ ಏನು ಮಾಡಬೇಕು? ನಾನು ಹೇಳಿದ ಮಾತು ನೋಡಿ, MTech ಅವನು ದೊಡ್ಡ ಕೆಲಸ ಮಾಡ್ತಾನೆ. ಅವನು ಹೇಳ್ತಾನೆ, ಅಮ್ಮ ಎಷ್ಟು ದಿವಸದವರು ಸರ್ ಇದ, ಅಮ್ಮ ಎಷ್ಟು ದಿವಸದವರು, ಅದಕ್ಕೆ ಈಗ ಯಾಕೆ ಕಟ್ಟಬೇಕು, ಸುಮ್ಮನೆ ವೇಸ್ಟ್ ಮಾಡ್ಬೇಕು ದುಡ್ಡು. ಅದಕ್ಕೆ ಮಗನಿಗೆ ಈಗ ಟೇಬಲ್ಲು ಚೇರು ಮಾಡಿಸಿಟ್ಬಿಟ್ಟಿದ್ದೀನಿ. ಅಮ್ಮ ಹೋದ ತಕ್ಷಣ ಅದು ಹಾಕಿ ಅವ್ನ ರೂಮಾಗಿ ಕೊಟ್ಬಿಡ್ತೀನಿ ಅವನಿಗೆ. ನನಗೊಂದು ಫಸ್ಟ್ ರೇಟ್ ಚಂಡಾಲ ಅನಿಸ್ಬಿಡ್ತು. ಅಮ್ಮ ಸಾಯೋದನ್ನು ಕಾಯ್ತಿದ್ದಾನು ಅಲ್ವಾ. ಯಾವ ತಾಯಿ ಇವನ್ನ ನೀರು ಹಾಕಿ ಹಾಲು ಕುಡಿಸಿ ಬೆಳೆಸಿದ್ಲೋ, ಹೋದ್ರೆ ಸಾಕು ಟೇಬಲ್ ಅರೇಂಜ್ ಮಾಡ್ಕೊಂಡು ನಾನು ಟೇಬಲಲ್ಲಿ ಹಾಕ್ಬೇಕು, ಚೇರಲ್ಲಿ ಹಾಕಬೇಕು ಅಂತ. ಇದು ಸಂಸ್ಕಾರ ಸಿಕ್ಕ ಲಕ್ಷಣನ. ಆಗಲೇ ನನ್ನ ಕಥೆಯನ್ನು ಯಾರು ಸಹೋದರಿ ಹೇಳಿದರು. ನಾನು ಬರೆದಿದ್ದು, ನನ್ನ ಗೆಳೆಗೆ ಆದದ್ದು. 2 PhD ಮಾಡಿದ ಹುಡುಗ ಹೋಗಿ ಅಪ್ಪನಿಗೆ ನಮಸ್ಕಾರ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಅದು ಜಾಸ್ತಿ ಕಲೀಲಾರ್ದ ಅಪ್ಪ ಮಗನ ಮುಖದಲ್ಲಿ ಎಲ್ಲಿ ಬೇಸರದ ಗೆರೆ ಬರ್ತದೋ ಅಂತ ಹೇಳಿ ಬಸ್ಸಿಗೆ ಬಂದಿರಲ್ಲ. ಶಿಕ್ಷಣ ಪಡ್ಕೊಂಡವ್ರು ಯಾರು, ಸರ್ಟಿಫಿಕೇಟ್ ತೊಗೊಂಡವ್ರು ಯಾರು. ಆದ್ದರಿಂದ ಮಕ್ಕಳು ಸರ್ಟಿಫಿಕೇಟ್ ಹಿಂದೆ ಹಚ್ಚಬೇಡಿ. ನಾನು ನೋಡಿದ್ದೀನಿ ಭಾಳ ಜನ ಪೇರೆಂಟ್ಸು 95 ತೊಗೊಂಬ, 98 ತೊಗೊಂಬ, 100 ತೊಗೊಂಬ. ನಾವೆಲ್ಲ ಮಾರ್ಕ್ಸ್ ವಾದಿಗಳಾಗ್ತಿದ್ವಿ. ಮಾರ್ಕ್ಸ್ ಬರಲಿ ಬೇಡ ಅನ್ನಲ್ಲ, ಆ ಮಾರ್ಕ್ಸೇ ಜೀವನ ಅಲ್ಲ. ಯಾರು ಸಂಸ್ಕಾರಗಳನ್ನು ಕಲ್ಕೊಂಡ್ರು ಅವರೆಲ್ಲ ದೊಡ್ಡವರಾದರು. ಯಾರು ಸಂಸ್ಕಾರ ಕಲ್ಕೊಳ್ಳಿಲ್ಲ ಅವ್ರು ಯಾರೂ ದೊಡ್ಡವರಾಗಿಲ್ಲ. ದುಡ್ಡು ಗಳಿಸಿರ್ಬೋದು, ದೊಡ್ಡವ್ರು ಯಾರೂ ಆಗಲಿಲ್ಲ. ಕಲಾಂ ಅಂತ ಮನುಷ್ಯ ಯಾಕೆ ದೊಡ್ಡವರಾದರು? ಒಂದು ಕಾಲ ಮತ್ತೆ ಪುಟ್ಟ ಹುಡುಗ ಇದ್ದಾಗ ರಾಮೇಶ್ವರಂದಲ್ಲಿ ಇವ್ರ ಅಣ್ಣ ಕಾರ್ಪೊರೇಟರ್ ಆಗಿದ್ರು. ತಂದೆ ಸ್ಥಾನದಲ್ಲಿ ಬೆಳೆಸಿದವ್ರು ಇವ್ರನ್ನೆಲ್ಲ. ತಂದೆ ಥರ ಬೆಳೆಸಿದ್ದಾರೆ ಇವರು. ಒಂದು ದಿವಸ ಯಾರೋ ಬಂದು ಒಂದು ಪೆಟ್ಟಿಗೆ ಕೊಟ್ಟು ಹೋದ್ರಂತೆ ಅಬ್ದುಲ್ ಕಲಾಂ ಕೈಯಲ್ಲಿ, ಅಣ್ಣನಿಗೆ ಕೊಡು ಅಂತ. ಅಣ್ಣ ಬಂದಲ್ಲಿ ಕೊಟ್ರಿ ಅವರು. ಅಣ್ಣ ಬಿಡಿಸಿ ನೋಡಿದ್ರೆ ಒಳಗೊಂದು ಬೆಳ್ಳಿ ಬಟ್ಲಿದೆ. ಅಣ್ಣ ಎಂದೂ ತಮ್ಮನ್ನು ಬೈದವರಲ್ಲ, ಆದರೆ ಅವತ್ತು ಬೆಳ್ಳಿ ಬಟ್ಲ ನೋಡಿದ ತಕ್ಷಣ ತೆಗೆದು ಕಪಾಳಿಗೆ ಜೋರಾಗಿ ಪಟ ಹೊಡೆದ್ರಂತೆ. ಯಾಕೆ ಅಂತ ಕೇಳಿದ್ರೆ, ನೀ ತೊಗೊಂಡು ಯಾಕೆ ಅದನ್ನ ಅಂತ. ನನಗೆ ಗೊತ್ತಿರಲಿಲ್ಲ ಒಳಗೆ ಏನಿದೆ ಅಂತ. ತಗೋಬಾರ್ದು ಅಂತ ಹೇಳಿದ ಮಾತು ಹೇಳಿದ್ರಂತೆ. ನಾನು ಕಾರ್ಪೊರೇಟರ್ ಆದದ್ದು ದುಡ್ಡು ತಗೊಳ್ಳೋಕ್ಕಲ್ಲ, ಸಮಾಜ ಸೇವೆ ಮಾಡೋಕ್ಕೊಂದು ಅವಕಾಶ ಭಗವಂತ ಮಾಡಿಕೊಟ್ಟಿದ್ದಾನೆ, ಅದಕ್ಕಾಗಿದ್ದೀನಿ ನಾನು ಅಂತ ಹೇಳಿದ್ರಂತೆ. ಅದು ಕಲಾಂರನ್ನ ಎಷ್ಟರ ಮಟ್ಟಿಗೆ ಕಾಡ್ತು, ಅದು ನಾನು ಕಣ್ಣಿಗೆ ಕಂಡದ್ದು ಹೇಳ್ತೀನಿ. ಎಷ್ಟರ ಮಟ್ಟಿಗೆ ಕಾಡಿತ್ತು ಅಂದರೆ, ರಾಷ್ಟ್ರಪತಿ ಆದಾಗ ಎಲ್ಲ ಕಡೆ ಹೋಗ್ತಾರಲ್ಲ, ಬೇರೆ ದೇಶಗಳ ಸಮಾರಂಭಕ್ಕೆ ಹೋದಾಗ ಏನೋ ಕಾಣಿಕೆ ಕೊಡ್ತಾರೆ, ಗಿಫ್ಟ್ ಕೊಡ್ತಾರೆ. ಪಟ್ಟಂತ ಹೇಳಬೇಕು ಪ್ರಸಾದ್ ಅಂತ ಅವ್ರ ಸೆಕ್ರೆಟರಿ, ಡೋಂಟ್ ಬ್ರಿಂಗ್ ಇಟ್ ಹೋಮ್, ಮನೆಗೆ ತರಬೇಡ, ಮ್ಯೂಸಿಯಂ ಇಡು. ಇವು ನಾವು ತರ್ತಿರ್ಲಿಲ್ಲ, ಇವ್ರ ಸ್ವಭಾವ ಗೊತ್ತಿದೆ. ನಾ ಕೇಳಿದೆ ಒಂದ್ಸಲ, ಯಾಕೆ ತಿರ್ಗಾ ಮುರುಗ ಹೇಳ್ತೀರಿ ಮನೆಗೆ ತರಬೇಡ ಅಂತ. ತರಲ್ಲ ಅವನು. ಐ ಕಾಂಟ್ ಹೆಲ್ಪ್ ಇಟ್,
ನಮ್ಮ ಅಣ್ಣ ಹೇಳ್ತಿದೆಯಲ್ಲ ತಲೆಗೆ ಏನು ತಗೋಬಾರದು ಅಂತ. ಸಣ್ಣಂದಿರ್ತಾರೆ ನಮ್ಮಪ್ಪ ಅಣ್ಣ ಹೇಳಿದ್ದ, ನನಗೆ ಅವಕಾಶಗಳು ಸಿಕ್ಕರೆ ಜೀವನದಲ್ಲಿ ಭಗವಂತ ನೀನು ಕೊಟ್ಟಂಥ ಅವಕಾಶ ಸೇವೆ ಮಾಡೋದಕ್ಕೆ ದುಡ್ಡು ತಗೋಬಾರ್ದು ಅದಕ್ಕೆ ಅಂತ ಹೇಳಿದ್ದ. ಅದಕ್ಕೆ ನಾನು ಯಾವುದು ಬರಬಾರ್ದು. ಅವರಷ್ಟು ಹಗುರವಾಗಿ ರಾಷ್ಟ್ರಪತಿ ಭವನದಿಂದ ಹೊರಗೆ ಬಂದಂಥ ರಾಷ್ಟ್ರಪತಿ ಯಾರೂ ಇಲ್ಲ, ಏನಿಲ್ಲ ಆಗ್ರಹ. ಯಾಕಂದರೆ ಸಣ್ಣಂದಿರ್ತ ಅಣ್ಣ ಬೀಜ ಹಾಕಿದ್ದಾನೆ, ಏನೂ ತಗೋಬೇಡ, ಯಾರ ಕಡೆಯಿಂದ ಏನೂ ತಗೋಬೇಡ, ನೀನು ಸೇವೆ ಮಾಡೋದು ನಿನ್ನ ಉದ್ದೇಶ ಅಂತ ಹಾಕಿದ್ದಾನಲ್ಲ, ಅದು ಮರ ಆಗಿದೆ ದೊಡ್ಡದು. ಅದಕ್ಕೆ ನಾನು ನಿಮ್ಮನ್ನು ಅಪೇಕ್ಷೆ ಮಾಡೋದು ಇಷ್ಟೇ, ಮಕ್ಕಳು ಸಣ್ಣವರಿದ್ದಾಗ ಒಳ್ಳೆ ಬೀಜಗಳನ್ನು ಹಾಕಿ, ಬೀಜ ಹಾಕಿದಾಗ ಸಸಿ ಆಗತ್ತೆ. ಸಸಿ ಆದ 2 ಕೆಲಸ ಮಾಡಬೇಕು. ಅದು ದೊಡ್ಡ ಸಂಸ್ಕಾರ. ಅದು ಒಂದು ಕಡ್ಡಿ ಕೊಡಬೇಕು, ನೋಡಿದ್ದೀರಿ ಕಡ್ಡಿ ಕೊಡ್ತಾರೆ, ಒಂದು ಬೇಲಿ ಹಾಕ್ತಾರೆ. ಕಡ್ಡಿ ಕೊಡೋದು ಸರಿಯಾದ ದಾರಿಗೆ ಹೋಗಲಿ ಅಂತ ಮಾರ್ಗದರ್ಶನ ಕೊಡೋದಕ್ಕೆ, ಬೇಲಿ ಹಾಕೋದು ಮನಸ್ಸು ಅಡ್ಡ ದಾರಿ ಹಿಡಿದು ಆ ಕಡೆ ಹೋಗಬಾರ್ದು ಅಂತ. ಮನಸ್ಸು ಆ ಕಡೆ ಈ ಕಡೆ ಹೋಗಲಾರ್ದ ಹಾಗೆ ಬೇಲಿ ಹಾಕೋದು, ಮಾರ್ಗದರ್ಶನವನ್ನು ಕೊಡೋದು, ಇವೆರಡೂ ಸಂಸ್ಕಾರದ ಮುಖ್ಯ ಕಾರ್ಯಗಳು. ಅವನ್ನೆಲ್ಲ ತುಂಬ ತಾವು ಜವಾಬ್ದಾರಿಯಿಂದ ಮಾಡ್ತೀರಿ ಅಂತ ಖಂಡಿತ ನಂಬಿಕೆ ಇದೆ. ಅದಕ್ಕೆ ತಾವು ಆದರ್ಶ ನಾಗರಿಕ ಸಮಾರಂಭಕ್ಕೆ ಬಂದಿದ್ದೀರಿ, ಇದ್ರ ಬರ್ತಿರ್ಲಿಲ್ಲ. ಬಂದಿದ್ದೀರಿ ಅಂದಮೇಲೆ ಮನಸ್ಸಿದೆ, ಹಾಗೆ ಮಕ್ಕಳನ್ನು ಚೆನ್ನಾಗಿ ಬೆಳೆಸಿ. ಯಾರಿಗೆ ಗೊತ್ತು, ಇಂಗ್ಲೀಷಲ್ಲಿ ಒಂದು ಪದ್ಯ ಇದೆ, ಯುವರ್ ಚೈಲ್ಡ್ ಈಸ್ ನಾಟ್ ಯುವರ್ ಚೈಲ್ಡ್, ಯುವರ್ ಚೈಲ್ಡ್ ಈಸ್ ನಾಟ್ ಯುವರ್ ಚೈಲ್ಡ್, ಇಟ್ ಇಸ್ ದ ಸಿಟಿಸನ್ ಆಫ್ ದ ಫ್ಯೂಚರ್ ಅಂತ. ನಾಳೆ ಭವಿಷ್ಯದಲ್ಲಿ ಬಹುದೊಡ್ಡ ನಾಯಕನನ್ನು ನಾನು ಬೆಳೆಸ್ತಾ ಇದ್ದೀನಿ ಅಂತ ತಲೆಗೆ ಬರಬೇಕು. ಯಾರಿಗೆ ಗೊತ್ತು, ಇಲ್ಲಿ ಕೂತಂಥ ಮಕ್ಕಳು ಇವತ್ತು ಏನು ಮಾಡಿದ್ದಾರೆ, ಇವರಲ್ಲೊಬ್ಬ ಪ್ರಧಾನಮಂತ್ರಿ ಆಗ್ಬೋದಲ್ಲ, ಒಬ್ಬ ರಾಷ್ಟ್ರಪತಿ ಆಗೋಕ್ಕೆ ಸಾಧ್ಯ ಇಲ್ವಾ? ಆಗ್ಬೋದು, ಖಂಡಿತ ಆಗ್ಬೋದು. ನಾವು ಮನಸ್ಸು ಮಾಡ್ಕೊಂಡು ಇವರೇನ್ರಿ ರಾಷ್ಟ್ರಪತಿ ಆಗ್ತಾರೆ ಅಂದರೆ ಆಗಲ್ಲ. ಇವ್ರು ಆಗ್ತಾರೆ ಅಂತ ನಂಬಿಕೆಯಿಂದ ಪ್ರಯತ್ನ ಮಾಡಬೇಕು, ಸಂಸ್ಕಾರ ಕೊಡಬೇಕು, ಫಲ ನಿರೀಕ್ಷೆ ಮಾಡಬೇಕು. ನಮಸ್ಕಾರ.